ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರಿಗೆಲ್ಲ ಕೃಷಿ ದೀವಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಸಿ ಬೊಮ್ಮೇಶ್ ಹಾಗೂ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಬಿ ಪಂಪನಗೌಡ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಬೊಮ್ಮೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಪಂಪನಗೌಡ್ರೆ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಬಾಳೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ಬೊಮ್ಮೇಶ್ ಅವರು. ನಮಸ್ತೆ ರೈತ ಬಾಂಧವರೇ. ಈ ದಿನ ನಾವು ಬಾಳೆಯಲ್ಲಿ ಒಂದು ಸುಧಾರಿತ ಬೇಸಾಯ ಕ್ರಮಗಳು ಮತ್ತು ರೋಗ ಕೀಟ ನಿರ್ವಹಣೆ ಬಗ್ಗೆ ನಾವು ಇವತ್ತು ಮಾತನಾಡ್ತೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಬಾಳೆ ಒಂದು ಪ್ರಮುಖವಾದಂತಹ ಹಣ್ಣಿನ ಒಂದು ಬೆಳೆ. ಮಾವಿನ ನಂತರ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಹೆಚ್ಚು ಪೋಷಕಾಂಶ ಇರುವಂತಹ ಹಣ್ಣಿನ ಬೆಳೆಯಾಗಿರ್ತದೆ. ನಾವು ಪ್ರತಿದಿನ ಈ ಒಂದು ಪೋಷಕಾಂಶ ಹೆಚ್ಚಿರುವ ಹಣ್ಣಿನ ಒಂದು ರೂಪದಲ್ಲಿ ಮತ್ತು ಪೂಜೆಗಳಲ್ಲಿ, ಹಬ್ಬಗಳಲ್ಲಿ ಪ್ರತಿದಿನ ನಾವು ಈ ಬಾಳೆಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಮಾರುಕಟ್ಟೆಯಲ್ಲಿ ಸಾಕಷ್ಟು ಒಂದು ಬೆಲೆ ಇದೆ. ವರ್ಷ ಪೂರ್ತಿ ನಿಮಗೆ ಒಂದು ಒಳ್ಳೆ ಬೆಲೆ ಇದೆ ಈ ಒಂದು ಬಾಳೆಗೆ. ನಿಮಗೆ ಬಾಳೆ ಕಲ್ಟಿವೇಷನ್ ಒಂದು ತಾಂತ್ರಿಕತೆ ಅಂತಂದರೆ, ಮೊದಲಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಾಳೆ ಒಂದು ಉಷ್ಣವಲಯದ ಬೆಳೆಯಾಗಿರುತ್ತದೆ. ಇದಕ್ಕೆ ನೀವು ನಮ್ಮ ಒಂದು ದಕ್ಷಿಣ ಭಾರತದ ಎಲ್ಲ ಒಂದು ಪ್ರದೇಶಗಳಲ್ಲೂ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಎಲ್ಲ ಒಂದು ಪ್ರದೇಶದಲ್ಲೂ ಬೆಳಿಬೋದು. ಮಣ್ಣನ್ನು ನಾವು ನೋಡೋದಿತ್ತು ಅಂತಂದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣು, ಮಿಶ್ರಿತ ಮಣ್ಣು, ಅದರಿಂದ ಹಿಡಿದು ನಿಮಗೆ ಕಪ್ಪು ಮಣ್ಣಿನವರೆಗೂ ಕೂಡ ನಾವು ಈ ಒಂದು ಬಾಳೆ ಬೆಳೆಗೆ ಸೂಕ್ತವಾಗಿರ್ತದೆ. ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಬೇಕಾದ ಒಂದು ಮುಖ್ಯವಾದ ಅಂಶ ಏನಂತಂದರೆ, ನೀರು ಬಸ್ದು ಹೋಗಬೇಕು. ಅದಕ್ಕೋಸ್ಕರ ನಾವು ಒಂದು 3-4 ಅಡಿಯಷ್ಟು ತೋಟದ ಸುತ್ತ ಒಂದು ಟ್ರೆಂಚ್ ಓಪನ್ ಮಾಡಿಕೊಂಡ್ರೆ ನೀರು ಒಳಗಡೆ ನಿಲ್ಲಲ್ಲ. ನೀರು ನಿಲ್ಲಿಲ್ಲ ಅಂತಂದರೆ ನಿಮಗೆ ಒಂದು ಗಿಡದ ಬೆಳವಣಿಗೆ, ಆರೋಗ್ಯ ಮತ್ತು ರೋಗಗಳನ್ನ ನಾವು ಮಣ್ಣಿನಿಂದ ಬರುವಂಥ ರೋಗಗಳನ್ನ ನಾವು ತಡೆಗಟ್ಬೋದು. ಹಾಗೆ ನೋಡೋದಿತ್ತು ಅಂತಂದರೆ, ಮುಂದೆ ಒಂದು ನಾಟಿ ಮಾಡುವ ಕಾಲ, ಉತ್ತಮವಾದಂಥ ಸಮಯ ಅದು ಅಂತಂದರೆ ಜೂನು ಮತ್ತು ಜುಲೈ ಮಂತು. ಈ ಒಂದು ಮಳೆಗಾಲ ಪ್ರಾರಂಭದಲ್ಲಿ ಮಾಡ್ಬೋದು ಮತ್ತು ವರ್ಷ ಪೂರ್ತಿ ನಾವು ಮಾಡಬಹುದು. ಒಂದು ಚಳಿಗಾಲದಲ್ಲಿ ಅಂದರೆ ನವಂಬರ್, ಡಿಸೆಂಬರ್, ಜನವರಿ ಬಿಟ್ಟು ಎಲ್ಲ ತಿಂಗಳುಗಳಲ್ಲಿ ಕೂಡ ನಾವು ಈ ಒಂದು ಬಾಳೆಯ ಒಂದು ನಾಟಿಯನ್ನು ನಾವು ಮಾಡ್ಬೋದಾಗಿರ್ತದೆ. ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ವಾಸ್ತವದಲ್ಲಿ ಏನಾಗುತ್ತೆ ಅಂತಂದರೆ, ಬಾಳೆ ಬೆಳೆಯ ಸುಧಾರಿತ ತಾಂತ್ರಿಕತೆಗಳು ಏನು ಬದಲಾವಣೆ ಆಗಬೇಕಾಗಿದೆ ರೈತರಲ್ಲಿ ಅಂತಕ್ಕಂದ್ರೆ, ಉತ್ತಮವಾದಂಥ ಇಳುವರಿಗೆ ಏನು ಬದಲಾವಣೆ ಬೇಕಿದೆ. ಯಾವಾಗಲೂ ಬಾಳೆ ಸಕ್ಸಸ್ಸು ಅಂತ ಆಗಬೇಕಾಗಿತ್ತಂತಂದರೆ ರೈತರು ಬಾಳೆ ಅಂದರೆ ಬೆಳೀತಕ್ಕಂಥ ವಿಧಾನದೊಳಗೆ ಕೆಲವು ಬದಲಾವಣೆಗಳನ್ನ ಈಗಿನ ಪರಿಸ್ಥಿತಿಯಲ್ಲಿ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಬಾಳೆ ಬೆಳೀತಕ್ಕಂಥದ್ದು ನಮ್ಮಲ್ಲಿ ಹೆಂಗಿದೆ ಅಂತಂತಂದರೆ, ಒಂದು ಮೋನೋಕ್ರಾಪಿಂಗ್ ಅಂದರೆ ಬಾಳೆನೇ ವಾಸ್ತವಿಕವಾಗಿ ಬೆಳೆಯುವಂಥದ್ದು. ಇನ್ನೊಂದು ಬಾಳೆ ಅಂತರ ಬೆಳೆಯಾಗಿ ಕೂಡ ಬಾಳೆಯಲ್ಲಿ ಕೆಲವು ಬಾಳೆ ಬೆಳೀತಾರೆ. ಅಂದರೆ ಬಾಳೆಯಲ್ಲಿ ಕಲ್ಲಂಗಡಿ ಬೆಳೀತಕ್ಕಂಥದ್ದು, ಅಂತರ ಬೆಳೆಯನ್ನು ಬೆಳೀತಕ್ಕಂಥದ್ದು 2 ವಿಧಾನಗಳಿದೆ. ಉದಾಹರಣೆಗೆ ಬೆಳೀತಕ್ಕಂಥದ್ದು ಅದರಲ್ಲಿ ಹೆಂಗಿರಬೇಕು ಅಂತಕ್ಕಂಥದ್ದು. ಯಾವಾಗಲೂ ಒಂದು ಜಾಗನ ಆಯ್ಕೆ ಮಾಡ್ಕೋಬೇಕಾದ್ರೆ, ನಾವು ಸಕ್ಸಸ್ ಆಗಬೇಕು ಅಂದರೆ ಒಂದು ಆಯ್ಕೆ ಜಾಗ ಮಾಡ್ಕೋಬೇಕಾದ್ರೆ ಯೂಶ್ವಲಿ ಓಪನ್ ಪ್ಲಾಟನ್ನು ಸೆಲೆಕ್ಟ್ ಮಾಡೋದನ್ನು ಕಲಿಬೇಕು ರೈತರು. ಯಾಕೆಂದರೆ ಓಪನ್ ಪ್ಲಾಟ್ ಆ ಸನ್ಲೈಟ್ ಭಾಳ ಇಷ್ಟಪಡ್ತೈತೆ. ಅದಕ್ಕೆ ಡೇ ಅವರ್ಸ್, ಸನ್ಲೈಟ್ ಅವರ್ಸ್ 12 ಗಂಟೆ ಬೇಕು ಅದಕ್ಕೆ ಆ್ಯಕ್ಚುಲಿ ಚೆನ್ನಾಗಿ ಬಾಳೆ ಬರಬೇಕಂದ್ರೆ. ಬಟ್ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದಿಷ್ಟು ಓಪನ್ ಪ್ಲಾಟ್ ಇರಬೇಕು. ಬಟ್ ಕೆಲವರು ಓಪನ್ ಪ್ಲಾಟ್ ಜೊತೆಲಿ ಕೂಡ ಈಗ ತೋಟದಲ್ಲೇ ಬೆಳೀತಕ್ಕಂಥ ನಮ್ಮ ಸಂಪ್ರದಾಯ ಇದೆ. ತೆಂಗಿನ ತೋಟದಲ್ಲಿ ಬೆಳೀತಕ್ಕಂಥದ್ದು ಜಾಸ್ತಿ ಬೆಳೀತಾಯಿದ್ರಿ. ಬಟ್ ಅಲ್ಲಿ ಬಾಳೆ ಬರಲ್ಲ ಅಂತಲ್ಲ, ಬರ್ತದೆ. ಬಟ್ ಆದರೂ ಸಮಯ ಇಳುವರಿ ನಮಗೆ ಒಂದು 15-20% ಇಳುವರಿ ಕುಂಠಿತ ಆಗ್ತದೆ. ಟೈಮ್ ಅವಧಿ ಕೂಡ ಭಾಳ ಸಮಯ ಜಾಸ್ತಿ ತಗೊಳುತ್ತೆ. ಅಂದರೆ ಓಪನ್ ಪ್ಲಾಟು ಭಾಳ ಸೂಕ್ತ. ಅದ್ರ ಜೊತೆಯಲ್ಲಿ ಆ ಓಪನ್ ಪ್ಲಾಟ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಂದಿನ ಬೆಳೆಗಳು ಏನು ಬೆಳೆದೀವಿ ಅನ್ನೋದನ್ನು ರೈತರು ಗಮನ ಹರಿಸ್ಬೇಕು ಫಸ್ಟು. ಯಾಕಂದರೆ ಬಾಳೆ ಬೆಳೆದ ಜಾಗದಲ್ಲೇ ಬಾಳೆ ಬೆಳೆದನ್ನ ರೈತರು ರೂಢಿ ಇಟ್ಕೋಬಾರ್ದು. ಯಾಕಂದ್ರೆ ಒಂದು ಸಲ ನಾವು ಭಾಳ ಸಲ ಹೇಳಿದ್ವಿ, ಒಂದು ಸಲ ಬಾಳೆ ಬೆಳೆದ್ರು ಅಂತಂದ್ರೆ ಆ ರೈತರು ಆ ಜಾಗದಲ್ಲಿ 3 ವರ್ಷ ಬಾಳೆ ಬೆಳಿಲಾರ್ದಾಗಿರೋದೇ ಈ ಸದ್ಯದ ಮಟ್ಟಿಗೆ ಸೂಕ್ತವಾದಂಥ ಸಮಯ ಈಗ.
ಆ ದೃಷ್ಟಿಯಿಂದ ಓಪನ್ ಪ್ಲಾಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಫಲವತ್ತಾದ ಉತ್ತಮವಾದಂಥ ಫಲವತ್ತಾದ ಮಣ್ಣು ಇರಲಿ. ಆಗಲೇ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಅಂದರೆ ಅಲ್ಲಿ ನೀರು ಬಸ್ತು ಹೋಗ್ತಕ್ಕಂಥ, ಅಂದರೆ ಕೆಂಪು ಗೋಡು ಮಣ್ಣು ಭಾಳ ಸೂಕ್ತ ಅಂತ ಒಂದಿದೆ. ಇನ್ನೊಂದು ಅದರಿಂದ ಕಪ್ಪು ಮಣ್ಣುವರೆಗೂ ಬೆಳಿಬೋದು ಅಂತಕ್ಕಂಥದ್ದು ಹೇಳ್ತಾ ಇದೆ. ಇವೆರಡರಲ್ಲಿ ಏನಂತಂದರೆ ಈ ಮಣ್ಣುಗಳ ಮಧ್ಯಭಾಗದಲ್ಲಿ ಏನಂತಲ್ಲ ಎಕ್ಸ್ಟ್ರೀಮ್ ಕ್ಯಾಲ್ಕೇರಿಯಸ್ ಸುಣ್ಣದ ಕಲ್ಲು ಇರ್ತಕ್ಕಂಥ ಮಣ್ಣುಗಳಲ್ಲಿ ಕೆಲವರು ಬೆಳೀತಾ ಇದ್ದಾರೆ, ಅದು ಬೇಡ, ಅದು ಅಷ್ಟು ಸೂಕ್ತ ಅಲ್ಲ. ಎಕ್ಸ್ಟ್ರೀಮ್ ಆಲ್ಕಲಿನಿಟಿ ಅಂದರೆ pH ಜಾಸ್ತಿ ಇರ್ತಕ್ಕಂಥ ಜಾಗದಲ್ಲಿ ಅದು ಸೂಕ್ತ ಅಲ್ಲ. ಅಂದರೆ ಇಂಥ ಎಕ್ಸ್ಟ್ರೀಮ್ ಕ್ಯಾಲ್ಕೇರಿಯಸ್ ಆಗಿರ್ಬೋದು, ಅಸಿಡಿಕ್ ಆಗಿರ್ಬೋದು, ಇದಕ್ಕೆ ಭಾಳ ಸೂಕ್ತವಾದಂಥ pHನ ಭಾಳ ಗಮನದಲ್ಲಿ ರೈತರು ಇಟ್ಕೊಳ್ಳಿ. 6.5 7.5 pH ಭಾಳ ಇಂಪಾರ್ಟೆಂಟ್ ಇದೆ. ಇದನ್ನು ರೈತರ ಗಮನದಲ್ಲಿ ಇಟ್ಕೊಂಡೇ ಬೆಳಿಬೇಕಂದ್ರೆ ಅರ್ಥ ಬಾಳೆ ಬೆಳೆಯೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಅನ್ನೋದು ರೈತರ ಗಮನದಲ್ಲಿರಲಿ. ಅವುಗಳ ಆಧಾರದ ಮೇಲೆ ಬಾಳೆ ಆ ಜಾಗಕ್ಕೆ ಸೂಕ್ತ ಮಣ್ಣು ಪರೀಕ್ಷೆ ಪ್ಲಸ್ ನೀರು ಪರೀಕ್ಷೆ, ಅವೆರಡು ಪರೀಕ್ಷೆ ಕಂಪಲ್ಸರಿ ಮಾಡಿಸ್ಕೊಂಡು ಬಂದಿರತಕ್ಕಂಥ ವರದಿ ಆಧಾರದ ಮೇಲೆ ಆ ಜಾಗಕ್ಕೆ ಬಾಳೆ ಸೂಕ್ತ ಆಗ್ತದೆ ಇಲ್ಲ ಅನ್ನೋದನ್ನು ಗಮನ ಇಟ್ಕೊಂಡ್ರೆ ಮಾತ್ರ ಮುಂದೆ ಏನು ಮಾಡ್ಬೋದು ಅಂತಕ್ಕಂಥ. ಯಾಕಂದ್ರೆ ನಾನು ಮುಂದೆ ಬರ್ತಾ ಹೇಳ್ತೀನಿ ಏನು ಬದಲಾವಣೆ ಆಗಬೇಕಾಗಿದೆ ಕೃಷಿ ಒಳಗೆ ಅಂತಕ್ಕಂಥದ್ದು, ಅದು ಬಾಳೆ ಬೆಳೆಗಳ. ಈಗಾಗಲೇ ಕೆಲವು ಗಮನ ತಂದಿದ್ದಾರೆ ನಮ್ಮ ಸ್ನೇಹಿತರು. ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದಾದರೆ ಬೆಳೆ ಕಟಾವು ಅವಧಿ ಆದಮೇಲೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಈಗಾಗಲೇ ಕೆಲವು ಕೃಷಿ ವಿಜ್ಞಾನ ಕೇಂದ್ರ ಲಭ್ಯ ಇದ್ದಾವೆ, ಮಣ್ಣು ಪರೀಕ್ಷೆ ಇದೆ. ಇಲ್ಲದೆ ಕೆಲವು ಕೃಷಿ ಇಲಾಖೆಯಲ್ಲೇ ಕೂಡ ಲಭ್ಯ ಇದೆ. ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಮಣ್ಣು ಪರೀಕ್ಷೆ ತೆಗಿತಕ್ಕಂಥ ವಿಧಾನದ ಬಗ್ಗೆ ಸ್ವಲ್ಪ ರೈತರಿಗೆ ಗಮನ ಇರಲಿ. ನೀರು ಪರೀಕ್ಷೆ ಕೂಡ ಕಡ್ಡಾಯ ಇರಲಿ. ನೀರನ್ನ ಕೆಲವು ರೈತರು ಸರ್ವೇ ಸಾಮಾನ್ಯವಾಗಿ ಮಾಡಿಸ್ಕೊಳ್ಳೋದಿಲ್ಲ. ನೀರು ಮಾಡಿಸ್ಕೊಳ್ಳೋದು ಯಾತಕ್ಕೆ ಮಾಡಿಸ್ಕೊಳ್ಬೇಕಂತಂದರೆ ನೀರು ಪರೀಕ್ಷೆ ಮಾಡ್ಕೊಂಡೆ ನೀರಿನ pH ರಸಸಾರ ಕೂಡ ಮುಖ್ಯ. ಎಲ್ಲ ನೀರಿನಲ್ಲಿ ಎಲ್ಲ ಬೆಳೆಗಳು ಬರೋದಿಲ್ಲ. ಹಾಗಾಗಿ ನೀರು ಪರೀಕ್ಷೆ ಕಡ್ಡಾಯ ಮಾಡಿಸ್ಕೊಂಡು ಅವುಗಳ ಮೇಲೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮೊದಲೇದು ಉತ್ತಮ ಅಂತಕ್ಕಂಥದ್ದು. ಹಾಗೆ ನಾವು ಬಾಳೆನಲ್ಲಿ ತಳಿಗಳು ನೋಡೋದಿತ್ತು ಅಂತಂದರೆ ಪಚ್ಚಬಾಳೆ ಒಂದು ಕಾಮನಾಗಿ ನಾವು ಈ ಕಡೆ ಪ್ರದೇಶಗಳಲ್ಲಿ, ಮತ್ತು ಏಲಕ್ಕಿ ಬಾಳೆ, ಮತ್ತು ಈ ಒಂದು ಚಿಪ್ಸ್ ಮಾಡೋದಕ್ಕೆ ನೇಂದ್ರನ್ ಬಾಳೆ. ಹಾಗೆ ಮೈಸೂರಿನ ಒಂದು ಪ್ರಮುಖವಾದಂತಹ ಸಾಂಪ್ರದಾಯಿಕ ತಳಿ ಅಂತಂದರೆ ನಂಜನಗೂಡು ರಸಬಾಳೆ. ನಂಜನಗೂಡು ರಸಬಾಳೆ ಇಲ್ಲಿ ಈ ಪ್ರದೇಶಕ್ಕೆ ಒಂದು GI ಟ್ಯಾಗ್, ಭೌಗೋಳಿಕ ಒಂದು ಇಂಡಿಕೇಶನ್ಸ್ ಬಂದಿದೆ. ಈ ಪ್ರದೇಶಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಕಪ್ಪು ಮೆಕ್ಕಲು ಮಣ್ಣು ಹಾಗೂ ಲವಣಯುಕ್ತ ಮಣ್ಣಿನಲ್ಲಿ ನಾವು ಬೆಳೀತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ಬೆಳೆದ ರಸಬಾಳೆ ಆ ಒಂದು ಕ್ವಾಲಿಟಿ ಇರ್ತದೆ. ಇದೇ ರಸಬಾಳೆ ನೀವು ಬೇರೆ ಕಡೆ ಬೆಳೆದ್ರೆ ಈ ನಂಜನಗೂಡು ರಸಬಾಳೆ ಕ್ವಾಲಿಟಿ ಬರಲ್ಲ. ಸೊ ಅದಕ್ಕೋಸ್ಕರ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಕೊಟ್ಟಿರೋದು. ಮತ್ತು ತಳಿಗಳಾದ ನಂತರ ನಾವು ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಮತ್ತು ನಾಟಿ ಮಾಡುವಿಕೆ ಹೇಗೆ ಮಾಡ್ಕೋಬೇಕು ಅಂತಂತ. ಭೂಮಿ ಸಿದ್ಧತೆಯಲ್ಲಿ 2-3 ಬಾರಿ ನಾವು ಭೂಮಿಯನ್ನು ಉಳುಮೆ ಮಾಡ್ಕೋಬೇಕು. ಉಳುಮೆ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಕೀಟ ಕ್ರಿಮಿಗಳು ಯಾವುದೂ ಇರಬಾರ್ದು, ಮತ್ತು ನಮ್ಮ ಒಂದು ಕಳೆ ಯಾವುದೇ ರೀತಿಯಾದಂತಹ ಒಂದು ಲಾಸ್ಟ್ ಸೀಸನ್ ಕಳೆ ಯಾವುದೇ ರೀತಿಯಾದದ್ದು ಇರಬಾರ್ದು. ಅದಾದ ನಂತರ 2 ಅಡಿ ಅಗಲ ಉದ್ದ ಒಂದು ಗುಣಿಯನ್ನು ತಗೋಬೇಕು. ಆ ಗುಣಿ ಒಳಗಡೆ 2 kg ಮಿಶ್ರಿತ ಒಂದು ಎರೆಹುಳದ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರ, ಬೇವಿನ ಹಿಂಡಿ ಎಲ್ಲ ಮಿಶ್ರಣ ಮಾಡಿ ನೀವು ಹಾಕಬೇಕಾಗುತ್ತೆ. ಸೊ ಅದರಿಂದ ನಮ್ಮ ಮಣ್ಣಿನಿಂದ ಬರುವಂತಹ ಸಾಕಷ್ಟು ರೋಗಗಳನ್ನ ನಾವು ತಡೆಗಟ್ಟಬಹುದು ಮತ್ತು ಹುಳಗಳನ್ನ ಒಂದು ಅಟ್ಯಾಕ್ ಮಾಡೋದಂತ ನಾವು ತಡೆಗಟ್ಬೋದು. ನೀವು ಕಂದು ಏನಾದರೂ ಉಪಯೋಗಿಸೋದಿತ್ತು ಅಂತಂದರೆ ಕಂದಿಗೆ ನೀವು ಮೊದಲಿಗೆ ಒಂದು ದ್ರಾವಣದಲ್ಲಿ, ಅದು ಏನೋ ಬ್ಯಾವಿಸ್ಟಿನ್ ದ್ರಾವಣ 1 ಗ್ರಾಮ್ ಪರ್ ಲೀಟರ್, 1 ಲೀಟರ್ಗೆ ದ್ರಾವಣದಲ್ಲಿ ನಾವು ಆ ಕಂದನ್ನು ನಾವು ಟ್ರೀಟ್ಮೆಂಟ್ ಮಾಡಿ ಆ ನಂತರ ಉಪಯೋಗಿಸ್ಕೋಬೇಕು. ಅದರಿಂದ ಸಾಕಷ್ಟು ಕಂದಿನಿಂದ ಬರುವ ರೋಗಗಳನ್ನ ನಾವು ತಡೆಗಟ್ಬೋದು. ಈಗಾಗಲೇ ವಿಚಾರಕ್ಕೆ ಬಂದಾಗ ರೋಗದ ಬಗ್ಗೆ ಮಾತಾಡ್ತಿದ್ರು. ಭಾಳ ಮುಖ್ಯವಾದಂಥ ಸಮಸ್ಯೆ ಅಂತಂದರೆ ಈ ಬಾಳೆ ಬೆಳೆಯೊಳಗೆ ಪನಾಮ ಸೊರಗು ರೋಗ, ತರಗುಮಾರಿ ಅಂತಕ್ಕಂಥ ರೈತರಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಕ್ಕಂಥ ತರಗುಮಾರಿ ರೋಗದ ಬಾಧೆ. ಇವತ್ತು ಹೆಚ್ಚು ಕಡಿಮೆ ಇಂಡಸ್ಟ್ರಿನ ಭಾಳಷ್ಟು ಹಾಳು ಮಾಡ್ತಕ್ಕಂಥದ್ದು ಈ ಒಂದು ರೋಗ. ಹೆಚ್ಚು ಕಡಿಮೆ 70 to 80% ಈ ರೋಗದಿಂದ ನಷ್ಟ ಆಗ್ತದೆ ಇಂಡಸ್ಟ್ರಿಗೆ. ಈ ಒಂದು ಏರಿಯಾ ಪ್ರೊಡಕ್ಷನಲ್ಲಿ ಫಸ್ಟ್ ಇದ್ದರೂ ಕೂಡ ಆಗೋ ನಷ್ಟ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ಕೇರ್ ತೊಗೋಬೇಕಾಗಿದೆ, ತುಂಬ ಅವಶ್ಯಕತೆ ಇದೆ ರೈತರಲ್ಲಿ. ಏನು ಬದಲಾವಣೆ ಆಗಬೇಕಾಗಿದೆ ರೈತರಲ್ಲಿ ಅನ್ನೋದ್ರ ವಿಚಾರದ ಆದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿದೆ. ನಾನು ಆಗಲೇ ಹೇಳ್ತಿದ್ದೆ ಯಾಕೆ pH ಅಂತಂದರೆ pH ಆಧಾರದ ಮೇಲೆ ಕೂಡ ಈ ತರಗುಮಾರಿ ರೋಗದ ಬಾಧೆ ಇರ್ತದೆ. ಅದಕ್ಕೆ ನಾನು pH ಅಂತ ಪ್ರತಿ ಸಲ ರಸಸಾರ ಅನ್ನೋದು ಹೇಳೋ ಉದ್ದೇಶ ಅದು. ಯಾರು ನಮ್ಮ ಇಲ್ಲಿ ಭಾಗ ಸುತ್ತಮುತ್ತ ಸಿರ್ತಕ್ಕಂಥ ಮಣ್ಣುಗಳು ಹೆಂಗಂತಂದರೆ ಈ ಅಸಿಡಿಕ್ pHನಲ್ಲಿ ಏನಾದರೂ ನೀವು ಬಾಳೆ ಬೆಳೆದ್ರಿ ಅಂತಂದರೆ ಈ ರೋಗದ ಬಾಧೆ ಜಾಸ್ತಿ ಇರ್ತದೆ. ಅಸಿಡಿಕ್ pH ಅಂದರೆ ಉದಾಹರಣೆಗೆ ಒಂದು 5.5 to 6.5 ಇನ್ ಬಿಟ್ವೀನ್ ಎಲ್ಲೇ ನೀವು pHಲ್ಲಿ ಈ ಬಾಳೆ ಬೆಳಿತೀನಿ ಅಂತ ಹೋದರೆ ಈ ರೋಗದ ಬಾಧೆ ಜಾಸ್ತಿ. ಎಲ್ಲಿ 6 ಇನ್ ಬಿಟ್ವೀನ್ 5 to 7.5 ಅಂದರೆ ನ್ಯೂಟ್ರಲ್ pHನಲ್ಲಿ ಈ ರೋಗದ ಬಾಧೆ ಸ್ವಲ್ಪ ಕಡಿಮೆ ಇರ್ತದೆ. ಆಲ್ಕಲೈನ್ pHಗೆ ಹೋದಾಗ ಕೂಡ ಕಡಿಮೆ ಇರ್ತದೆ. ಅಂದರೆ ಈ pH ಭಾಳ ಮುಖ್ಯವಾಗಿರೋದ್ರಿಂದ ನೀವು ಸ್ವಲ್ಪ ಮಣ್ಣು ಪರೀಕ್ಷೆ ಕಂಪಲ್ಸರಿ ಮಾಡಿಸ್ಕೊಳ್ರಿ. ಕೆಲವು ಬದಲಾವಣೆಗಳನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕಾಗತ್ತೆ ರೈತ ಬೆಳೆಗಾರರು. ಏನು ಬದಲಾವಣೆಗಳು ಮಾಡ್ಕೊಳ್ಬೇಕು? ಇವತ್ತು ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ನಾನು ಇವತ್ತು ಬಾಳೆ ಬೆಳೀತಕ್ಕಂಥ ಬಾಳೆ ಸಕ್ಸಸ್ ಬಗ್ಗೆ ಹೇಳ್ತಾ ಇದ್ದೆ. ಬಾಳೆ ಬೆಳೆಗಾರರು ಸಕ್ಸಸ್ ಆಗಬೇಕಾಗಿತ್ತಂತಂದರೆ
ಅದು ತರಗಮಾರಿ ರೋಗದ ಬಾಧೆ ಕಂಟ್ರೋಲ್ ಹತೋಟಿ ಅಥವಾ ನೀವು ಕಂಟ್ರೋಲನ್ನು ಹೊರಡೇ ಇಲ್ಲ, ಹತೋಟಿಯನ್ನು ಹೊರಡೇ ಇಲ್ಲ. ಈಗ ಏನಿದ್ರು ನಿರ್ವಹಣೆ ಮಾಡಬೇಕಾಗಿದೆ ಅಷ್ಟೇ ನಾನು ಹೇಳೋದು. ಹಾಗಿದ್ದಾಗ ಏನು ಬದಲಾವಣೆ ಆಗಬೇಕು ಅಂತಂದರೆ, ಯಾವಾಗಲೂ ರೈತರು ಸಕ್ಸಸ್ ಆಗಬೇಕಾಗಿತ್ತಂದರೆ ನೀವು ಯಾವ ರೀತಿಯ ಕಂದುಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಬಾಳೆ ಬೆಳೆಗಾರರ ಯಶಸ್ಸು ನಿಂತಿರ್ತದೆ. ಯಾವ ರೀತಿ ಉದಾಹರಣೆಗೆ ನಾನು ನೋಡ್ತಾ ಹೋದರೆ, ಈ ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು, ಮೈಸೂರು ಜಿಲ್ಲೆ ಆಗಿರ್ಬೋದು, ಸುತ್ತಮುತ್ತ ಎಲ್ಲಿ ಜಿಲ್ಲೆಯಲ್ಲಿ ಹೋದರೂ ಕೂಡ ನಿಮ್ಮ ತರಗಮಾರಿ ಮುಕ್ತ ಪ್ಲಾಟ್ಗಳು ಸಿಗೋದಿಲ್ಲ ಇವತ್ತು. ರೈತರಲ್ಲಿ ಅಭ್ಯಾಸ ಇರ್ತಕ್ಕಂಥದ್ದು ಏನಂದರೆ, ಒಂದು ಕಂದುಗಳು ಆಯ್ಕೆ ಮಾಡ್ಕೊಳ್ಳೋದು, ಇಲ್ಲಾಂದರೆ ಹಂಗಾಂಶ ಬಾಳೆಯನ್ನು ತಂದು ಬೆಳೀತಕ್ಕಂಥದ್ದು, ಒಂದು 2 ವಿಧಾನ ಪದ್ಧತಿಗಳು ಇಟ್ಕೊಂಡಿದ್ದೀರಿ. ಈಗ ತಳಿಗಳ ಬಗ್ಗೆ ಭಾಳಷ್ಟು ನನ್ನ ಸ್ನೇಹಿತರು ಹೇಳಿದ್ದಾರೆ. ತಳಿಗಳ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮದು ನಂಜನಗೂಡು ರಸಬಾಳೆ, ಬಟ್ ತರಗಮಾರಿಗೆ ಭಾಳ ಸೂಕ್ಷ್ಮವಾದಂಥ ತಳಿ ಇವತ್ತಿನ ದಿವಸ ಭಾಳಷ್ಟು ಕಡಿಮೆ ಆಗಿದೆ ಕಾರಣಾಂತರದಿಂದ. ಅದು ತರಗಮಾರಿ ಜಾಸ್ತಿ ಸಮಸ್ಯೆ ಇರೋದ್ರಿಂದ ಕೆಲವು ನಂಜನಗೂಡು ಸುತ್ತಮುತ್ತ ಭಾಗದಲ್ಲಿ, ದೇವರಸನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಈಗಲೂ ಕೂಡ ಬೆಳೀತಾ ಇದ್ದಾರೆ, ಒಂದು 5-10 ಗುಂಟೆದಲ್ಲಿ ಬೆಳೀತಾ ಇದ್ದಾರೆ. ಅದು ರೋಗಕ್ಕೆ ಭಾಳ ಸೂಕ್ಷ್ಮ. ಅದನ್ನು ಹೊರತಾಗಿ ಈಗ ಏಲಕ್ಕಿ ಬಾಳೆ ಅದು ಕೂಡ ಭಾಳ ಸೂಕ್ಷ್ಮತೆ ಹೊರಟಿದೆ. ಇವತ್ತು ನಮಗೆ ಗೊತ್ತಿರೋ ಹಾಗೆ ಇವತ್ತು ಏಲಕ್ಕಿ ರೈತರು ಬೆಳೆಯೋದೇ ಕಷ್ಟ ಅನ್ನೋ ರೀತಿಗೆ ಆಲ್ರೆಡಿ ತಲುಪಿಟ್ಟಿದ್ದಾರೆ. ವೈಜ್ಞಾನಿಕ, ನನ್ನ ವಿಚಾರ ಇಷ್ಟೇ, ವೈಜ್ಞಾನಿಕವಾಗಿ ಮಾಹಿತಿಯಿಂದ ತಿಳ್ಕೊಂಡ್ರೆ ಮಾತ್ರ ನೀವು ಏಲಕ್ಕಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಈಗ ನೀವು ಹಿಂದೆ ಪಡೆದಿರ್ತಕ್ಕಂಥ ಪದ್ಧತಿಯಲ್ಲೇ ಮುಂದುವರಿಸಿದರೆ ಇವತ್ತು ಬೆಳೆ ಕಷ್ಟ ಆಗ್ತದೆ. ಏನು ಬದಲಾವಣೆ ವೈಜ್ಞಾನಿಕವಾಗಿ ಬದಲಾಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ. ಸ್ವಲ್ಪ ಅದರ ವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಬದಲಾಗಬೇಕು, ಬದಲಾಗೋದು ಅಂತಂದ್ರೆ ನಾನು ಆಗಲೇ ಹೇಳಿದೆ, ಜಮೀನನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಜಮೀನು ಅದು ರೋಗ ಮುಕ್ತವಾಗಿರಬೇಕು. ಹಿಂದೆ 3 ವರ್ಷದ ಹಿಂದುಗಡೆ ಯಾವುದೇ ಬೆಳೆಯನ್ನು, ಬಾಳೆಯನ್ನು ಆ ಜಾಗದಲ್ಲಿ ಬೆಳೆದಿರಬಾರ್ದು. ಓಪನ್ ಪ್ಲಾಟ್ ಆಗಿರಬೇಕು. ಅದ್ರ ಮುಂದೆ ಗಿಡ ತಡಿತಕ್ಕಂಥ ಗಿಡಗಳನ್ನು, ಅಗಸೆ ಗಿಡಗಳನ್ನು ಅಥವಾ ಅಗಸೆ ಗಿಡಗಳು ಬೆಸ್ಟ್, ಯಾವಾಗಲೂ ತಡಿತಕ್ಕಂಥ ಗಿಡಗಳನ್ನು ಕೂಡ ಬಳಸಬೇಕು. ಯಾಕಂದರೆ ನೀವು ಬೆಳೆಸಲಿಲ್ಲ ಅಂತಂದರೆ ಏನಾದರೂ ಗಿಡಗಳು ಹಾಕಿದ ಮೇಲೆ ಎಲೆಗಳು ಹರಿದ್ರೂ ಕೂಡ ಗಿಡಕ್ಕೆ ಗಾಯ ಆದ ರೀತಿ ಒಳಗನೆ. ಒಂದು ಸಲ ಗಿಡಕ್ಕೆ ಗಾಯ ಆಯಿತು, ಎಲೆ ಹರಿತೆ ಅಂತಂದರೆ ಗಾಯದ ಇಂಡಿಕೇಷನ್ ಅದು. ಆ ಗಿಡದ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಆ ದೃಷ್ಟಿಯಿಂದ ಸ್ವಲ್ಪ ನೀವು ಆಳಿ ತಡಿತಕ್ಕಂಥ ಗಿಡಗಳನ್ನು ಕೂಡ ಹಾಕೋದನ್ನು ರೂಢಿ ಮಾಡ್ಕೊಳ್ರಿ. ಕೆಲವನ್ನ ಫಸ್ಟ್ ಸಕ್ಸಸ್ ಅಂದರೆ ಬಾಳೆ ಕಂದುಗಳನ್ನ ಆಯ್ಕೆ ಮಾಡ್ಕೋಬೇಕು. ಎಲ್ಲಿ ರೋಗ ಮುಕ್ತ ಇದೆ ಆ ಪ್ಲಾಟ್ ಕಂದುಗಳನ್ನ ಫಸ್ಟ್ ಹುಡುಕಬೇಕು. ಆ ಕಂದುಗಳನ್ನ ಹುಡುಕಿ. ಮೊದಲಿನ ಪದ್ಧತಿ ಈಗಿನ ಪದ್ಧತಿ ಭಾಳ ರೈತರಲ್ಲಿ ಬದಲಾಗಿದೆ. ಮೊದಲು ಕಂದುಗಳಿಗೆ ಹೆಚ್ಚು ಸಮಯ ಕೊಟ್ಟು ರೋಗ ರಹಿತ ತೋಟಗಳಿಂದ ಕಂದುಗಳನ್ನ ಆಯ್ಕೆ ಮಾಡ್ಕೊ. ಈಗ ಏನಂತಂದರೆ, ಈಗ ರೈತರು ಹೆಂಗಾಗಿದ್ದಾರೆ, ಫೋನ್ ಒಂದು ಬರೀ ದಲ್ಲಾಳಿ ಮುಖಾಂತರ ಇವತ್ತು ಕೃಷಿ ಒಳಗೆ ಕಾರ್ಯಕ್ರಮ ಜಾಸ್ತಿ ಆಗ್ತದೆ. ಬಟ್ ಆ ಕ್ರಿಯೆ ಬದಲಾಗಬೇಕಾಗಿದೆ. ಏನಾಗಬೇಕಾಗಿದೆ ಅಂತಂದರೆ, ಇವತ್ತೇನು ಮಾಡ್ತೀರಿ ರೈತರು ಅಂತಂದರೆ, ನೀವು ಇವತ್ತು ಒಂದು ಫೋನ್ ಕಾಲ್ ಮಾಡ್ತೀರಿ, ದಲ್ಲಾಳಿಯವ್ರಿಗೆ ಹೇಳ್ತೀರಿ ಸೀಡ್ಸ್ ಇವತ್ತು ಕಂದುಗಳು ಬರ್ತಾಯಿದೆ, ಕಂದುಗಳು ನಾಟಿ ಮಾಡ್ತಾಯಿದ್ರೆ, ನಾಟಿ ಮಾಡಿ ನೀವು ನಾಟಿ ಮಾಡ್ಬೇಕಾದ್ರೆ ಒಂದು ಸಾಲು ಓಪನ್ ಮಾಡಿಕೊಡ್ತೀರಿ, ನಾಟಿ ಮಾಡಿ ಹೋಗಿಬಿಡ್ತಾರೆ. ಕಂದು ಎಲ್ಲಿಂದ ಬಂತು, ಕಂದಿನ ಹಿಸ್ಟ್ರಿ ಏನಾದರೂ ರೈತರಿಗೆ ಇವತ್ತು ಕಡಿಮೆ ಆಗಿಬಿಟ್ಟಿದೆ. ಕಂದಿನ ಹಿಸ್ಟ್ರಿ ಗೊತ್ತಿರಲೇಬೇಕು. ಯಾಕಂದರೆ ಕಂದು ಆಯ್ಕೆ ಮಾಡ್ಕೋಬೇಕಾದ್ರೆ ರೋಗ ಮುಕ್ತ ಆಗಿರಬೇಕು ಅಂತ ನಾನು ಹೇಳಿದೆ. ಅದು ತರಗಮಾರಿ ಮುಕ್ತವಾಗಿದ್ದರೆ ಮಾತ್ರ ಇನ್ನು ಮುಂದೆ. ಒಂದು ಸಲ ಬಾಳೆಯಲ್ಲಿ ತರಗಮಾರಿ ರೋಗ ಕಂದಿಂದ ಬಂದರೆ ಅದು ನಿಮಗೆ ಯಾವುದೇ ಕಾರಣಕ್ಕೆ ಕಂದಿಂದ ರೋಗ ಹೋಗೋದಿಲ್ಲ. ಒಂದು ಸಲ ಜಾಗದಿಂದ ಬಂತಂದರೆ ಅದು ಕನಿಷ್ಠ 20-25 ವರ್ಷ ಮಣ್ಣಲ್ಲಿ ಉಳಿಬಲ್ಲದು ತರಗಮಾರಿ ರೋಗಾಣು. 180 ಬೆಳೆಗಳಿಗೆ ಅಟ್ಯಾಕ್ ಮಾಡೋಷ್ಟು ಕೆಪಾಸಿಟಿ ತರಗಮಾರಿ ರೋಗಾಣು ಇರೋದ್ರಿಂದ ಬದಲಾವಣೆಗಳು ಅನಿವಾರ್ಯ ಆಗಬೇಕು. ಏನು ಉಪಚಾರ ಮಾಡಬೇಕು ಗೌಡ್ರೆ? ಉಪಚಾರ ಏನು ಮಾಡಬೇಕು ಸರ್? ಈಗ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಅಂತ ಹೇಳಿದೆ. ಮಾಡ್ಕೊಳ್ಳಿ. ಕಂದುಗಳನ್ನ ಆಯ್ಕೆ ಮಾಡಿದ್ಮೇಲೆ ತೋಟಕ್ಕೆ ಹೋದಾಗ ಆ ಎಲ್ಲ ತೋಟದಲ್ಲಿ ತರಗಮಾರಿ ಮುಕ್ತ ಇರಲ್ಲ ಸರ್. ಕೆಲವು ಗಿಡಗಳು ಮಾತ್ರ ತರಗಮಾರಿ, ಅದರಿಂದ ಕಂದುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಗಮನಿಸಬೇಕು, ರೋಗ ಇರಬಾರ್ದು ಅಂತ ಆಗಲೇ ಹೇಳಿದೆ ನಾನು. ಜೊತೆಗೆ ಅದು ಸ್ವಲ್ಪ ಕಂದು ಈ ನೀರು ಕಂದಿದೆಯಾ, ವಾಟರ್ ಸಕ್ಕರ್ ಅಥವಾ ಸೋಡ್ ಸಕ್ಕರ್ ಅನ್ನೋದು ಕೂಡ ರೈತರು ಗಮನಿಸಬೇಕು. ಅದನ್ನು ರೈತರು ಸಾಮಾನ್ಯವಾಗಿ ಗಮನಿಸೋದಿಲ್ಲ. ಯಾಕಂದರೆ ಎಲೆಗಳ ತುದಿ ಚೂಪಾಗಿರಬೇಕಂತ ಕಂದುಗಳನ್ನ ಆಯ್ಕೆ ಮಾಡ್ಕೋಬೇಕು. ಇದು ಭಾಳ ಮುಖ್ಯ. ಎಲೆಗಳು ಸಣ್ಣವಾಗಿದ್ದಾಗ, ಭಾಳಷ್ಟು ಎಲೆ ಅಗಲಾಗಿದ್ದಾಗ ಲಕ್ಷಣವಾಗಿ ಆಕರ್ಷಣವಾಗಿ ಕಾಣೋದು ಅದು ತೋಟಕ್ಕೆ ಹೋದಾಗ. ಬಟ್ ಅದ್ರ ಕಡೆನೇ ರೈತರ ಗಮನ ಹೋಗುತ್ತೆ. ಅದು ಬೆಳೆ ಬರಲ್ಲ ಅಂತಲ್ಲ, ಅದು ನೀರಿನಂಶ ಜಾಸ್ತಿ ಇರೋದ್ರಿಂದ ತುಂಬ ತಡವಾಗಿ ಇಳುವರಿ ಕೊಡ್ತದೆ. ಅವೆರಡರ ಬಗ್ಗೆ ಗಮನ ಇರಲಿ. ಸೋಡ್ ಸಕ್ಕರ್ ಅಂದರೆ ಈ ಕತ್ತಿ ಆಕಾರದ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ರಿ, ರೋಗರಹಿತ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಇನ್ನೊಂದು ಬದಲಾವಣೆ ಏನು ಅಂತಂದರೆ, ಯಾರೂ ಮಾಡಲ್ಲ. ಇವತ್ತಿನ ಮಟ್ಟಿಗೆ ತೋಟಗಳನ್ನು ನೋಡಿದಾಗ, ಕಂದುಗಳಲ್ಲಿ ತೋಟಗಳನ್ನ ನಾಟಿ ಮಾಡಿ ನೋಡಿದಾಗ ಒಂದು ಗಿಡಗಳಲ್ಲಿ ಸಣ್ಣದು ದೊಡ್ಡದು ವ್ಯತ್ಯಾಸ ಭಾಳ ಕಂಡು ಬರ್ತದೆ. ಭಾಳಷ್ಟು ಸಮಸ್ಯೆಗಳು ರೈತರು ಹೇಳ್ತಾರೆ, ಸರ್ ಯಾಕೆ ಒಂದೇ ದಿವಸ ನಾಟಿ ಮಾಡಿದ್ದೀನಿ, ಗೊಬ್ಬರ ಒಂದೇ ದಿವಸ ಹಾಕ್ತೀನಿ, ಎಲ್ಲನೂ ಸರಿ ಸಮಾನಾಗಿ ಮಾಡಿದ್ರು ಕೂಡ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ. ಅಂದರೆ ಬೆಳೆಗಳಲ್ಲಿ ಇಳುವರಿ ವ್ಯತ್ಯಾಸ ಪ್ರಮಾಣ ಏರುಪೇರು ಜಾಸ್ತಿ ಇದೆ, ಎತ್ತರ ಕಡಿಮೆ ಇದೆ ಅಥವಾ ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಬದಲಾವಣೆಗಳು ಮಾಡ್ಕೊಳ್ಳಿ. ಏನಂತಂದರೆ, ಕಂದುಗಳನ್ನು ತಂದ ಮೇಲೆ 1-2 ದಿವಸ ಇಟ್ಟುಬಿಟ್ಟು ಕಂದುಗಳನ್ನ ಕ್ಲೀನಾಗಿ ಸೌರಕ್ರಿಯೆ ಮಾಡ್ತಾ ಇದ್ದಾರೆ ರೈತರು. ಅದು ಮಾಡಲೇಬೇಕಂದ್ರೆ ಮೇಲ್ಭಾಗನ ಸೌರ್ತಾ ಇದ್ದಾರೆ. ಆ ಕ್ರಿಯೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಬೇಕಿದೆ. ಏನಂದರೆ, ಕೆಲವರು ಭಾಗದಲ್ಲಿ ಸೌರ್ಬಿಟ್ಟು ಹಂಗೆ ನಾಟಿ ಮಾಡ್ತಾ ಇದ್ದಾರೆ, ಕೆಲವರು ಸಂಪೂರ್ಣವಾಗಿ ಸೌರ್ತಾರೆ. ಇದನ್ನು ಸರಿಯಾದ ಸಮಯ ಅಂತ ಕರೆಕ್ಟ್ ಮೆಥಡ್ ಅಂದರೆ, ಆ ಕಂದುಗಳು ಸಂಪೂರ್ಣವಾಗಿ ಸೌರದನ್ನು ರೂಢಿ ಮಾಡ್ಕೋಬೇಕು. ಬರ್ತಕ್ಕಂಥ ಪ್ರತಿಯೊಂದು ಬೇರು ಹೊಸ ಬೇರು ಆಗಿರಬೇಕು, ಅದು ರೋಗದಿಂದ ಮುಕ್ತವಾಗಿರಬೇಕು. ಆ ಸ್ವಲ್ಪ ಸಂಪೂರ್ಣವಾಗಿ ಸೌರದಿಂದ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ತರಗಮಾರಿ ಕಂದದ ಬಾಧೆ ಏನಾದರೂ ರೋಗದ ಬಾಧೆ ಇದೆ ಅಂತಾರೆ, ಆಗಲೇ ಕಂದು ಏನಿದೆ ಕಪ್ಪಾಗಿಬಿಟ್ಟಿರ್ತೈತೆ, ಕಂದು ಬಣ್ಣಕ್ಕೆ ತಿರುಗಿಬಿಟ್ಟಿರ್ತದೆ. ಅದನ್ನು ಆಗಲೇ ಡಿಸ್ಕಾರ್ಡ್ ಮಾಡ್ಬೋದು. ಇಲ್ಲ ಜಂತುಹುಳದ ಬಾಧೆ ಏನಾದರೂ ಇದ್ದರೆ ಆ ಜಾಗದಲ್ಲಿ ಸಣ್ಣದೊಂದು ರಂಧ್ರನೂ ಮಾಡಿರ್ತೈತೆ.
ಇಲ್ಲ ಕಾಂಡ ಕೊರಕದ ಉಳಿದು ಬಾಧೆ ಇತ್ತಂದ್ರೆ ಅಲ್ಲೂ ಕೂಡ ರಂಧ್ರ ಮಾಡೈತೆ, ಅವ್ರನ್ನ ಡಿಸ್ಕಾರ್ಡ್ ಮಾಡಲಿಕ್ಕೆ ಅನುಕೂಲ ಇರ್ತೈತೆ. ನೀವು ಗೊತ್ತಿಲ್ಲಾರ್ದೇ ಕಂದುಗಳನ್ನ ಬಳಸಿದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಆ ಕಂದಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಕಂದುಗಳ ಟ್ರೀಟ್ಮೆಂಟ್ ಮಾಡೋದು ಹೇಗೆ, ಎಲ್ಲಿ ಬದಲಾವಣೆ ಬಂದು ಅಂದರೆ ಕಂದು ತಂದ ಮೇಲೆ ರೈತರು 3 ಗ್ರೇಡ್ ಮಾಡ್ಕೊಳ್ಳಿ ನಾನು ಭಾಳ ಸಲ ಹೇಳ್ತಿರ್ತೀನಿ. ಗ್ರೇಡ್ ಯಾರು ಮಾಡ್ಕೊಂಡು ನಾಟಿ ಮಾಡ್ತಾಯಿಲ್ಲ, ಗ್ರೇಡಿಂಗ್ ಸಿಸ್ಟಮ್ ಇಲ್ಲಿ ಬನಾನದಲ್ಲಿ ಇಲ್ಲ. ಯೂಶ್ವಲಿ ಕಂದು ತಂದಮೇಲೆ ಏನು ಮಾಡಿರಿ, ಕಂದು ಸೌರದ ಮೇಲೆ 3 ಗ್ರೇಡ್ ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ರಿ. ಇಲ್ಲಿ ಏನು ಮಾಡಿರಿ, ಸಣ್ಣ ಕಂದು, ಮೀಡಿಯಮ್ ಸೈಜ್, ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್, ಬಿಗ್ ಸೈಜ್. ಸ್ಮಾಲ್ ಅಂದರೆ ಅರ್ಧ kg ಒಳಗಡೆ ಇರಬೇಕು, ಮೀಡಿಯಮ್ ಅಂತಂದರೆ ಅರ್ಧ kg 1 kg, ದೊಡ್ಡದು ಅಂತಂದರೆ ಮೋರ್ ದೆನ್ 1 kg. ಯೂಶ್ವಲಿ ಇಲ್ಲಿ ಪ್ರಾಕ್ಟಿಕಲಾಗಿ ಹೇಳೋದಾದರೆ ನಾವು ಎಷ್ಟಿರಬೇಕು ಅಂತ ಕಂದಂತ ಬಂದರೆ 800 ಗ್ರಾಮ್ ಇರಬೇಕು ಅಂತ ಪ್ರಾಕ್ಟಿಕಲ್ ಹೇಳ್ತೀವಿ. ಎಲ್ಲನೂ ಪ್ರಾಕ್ಟಿಕಲ್ ತರೋಕ್ಕಾಗಲ್ಲ ಫೀಲ್ಡ್ನಲ್ಲಿ. ಈ ಕಂದುಗಳನ್ನ ಗ್ರೇಡ್ ಮಾಡ್ಕೊಳ್ಳಿ. ಕಂದು ನಾಟಿ ಮಾಡಬೇಕಾದ್ರೂ ಕೂಡ ಏನು ಮಾಡಿ ಅಂತಂದರೆ, ಕಂದು ನಾಟಿ ಮಾಡ್ಬೇಕಾದ್ರೆ ನೀಟಾಗಿ ಸಣ್ಣ ಕಂದುಗಳನ್ನೇ ಮೊದಲು ಹಾಕಿ, ಎರಡನೇ ಮೀಡಿಯಮ್ ಇರ್ತಕ್ಕಂಥ ಕಂದುಗಳು ಅದ್ರ ಪಕ್ಕದಲ್ಲಿ ಹಾಕಿ, ದೊಡ್ಡದಿರ್ತಕ್ಕಂಥ ಕಂದುಗಳು ಅದ್ರ ಪಕ್ಕದಲ್ಲಿ ಹಾಕಿ. ಇದು ಸರ್ವೇ ಸಾಮಾನ್ಯವಾಗಿ ನಾಟಿ ಮಾಡೋದು ಹೆಂಗಿರಬೇಕಂದ್ರೆ ನಾರ್ತ್ ಡೈರೆಕ್ಷನ್ ಇನ್ ಸೌತ್ ಡೈರೆಕ್ಷನ್ ಇರಲಿ. ಗಾಳಿ ಏನಿದೆಲ್ಲ ಈಸ್ಟ್ ವೆಂಡ್ ವೆಸ್ಟ್ ಡೈರೆಕ್ಷನಲ್ಲಿ ಗಾಳಿ ಬೀಸುತ್ತೆ. ತಡೆ ಗಾಳಿಗಳನ್ನು ಆ ಕಡೆ ಹಾಕ್ಕೋಬೇಕು, ನಾರ್ತ್ ಸೌತ್ ಡೈರೆಕ್ಷನ್ಗೆ ಬೆಳೆಗಳಿರಬೇಕು. ಹಂಗಿದ್ರೆ ಮಾತ್ರ ಇವತ್ತೆಲ್ಲ ಗಾಳಿಗೆ ಎಲ್ಲ ಗಿಡಗಳು ಬೀಳ್ತಾ ಇದ್ದಾವೆ. ಆನೆಕಲ್ಲು ಬಿದ್ದ ಹೆಚ್ಚು ಕಡಿಮೆ ಒಂದು ವಾರದಿಂದ ಆನೆಕಲ್ಲು ಹಿಂದೆ ಬಿದ್ದ ಮಳೆಗೆ ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕೆ ಅಂತ ಕೂಡ ನಾನು ಅದ್ರಲ್ಲಿ ಗಮನಕ್ಕೆ ತೊಗೊಂಬರ್ತೀನಿ. ಅದ್ರ ಬಗ್ಗೆ ಮಾತ್ರ ಇನ್ನೊಂದು ಸ್ವಲ್ಪ ಲಾಸ್ಟ್ ತರಗಮಾರಿ ಬಗ್ಗೆ ಹೇಳಿ, ಕಂದಿನ ಬಲ್ಲಿ ಹೇಳಾಗ ವಿಚಾರ ಏನು ಮಾಡಬೇಕಂದ್ರೆ, ಕಂದು ಸೌರದ ಮೇಲೆ ರೈತರು ನಾಟಿ ಮಾಡೋ ಇಂದಿನ ದಿವಸ ಹೇಳೋದನ್ನು ಗಮನಿಸಿ. ನಾಟಿ ಮಾಡೋ ಹಿಂದಿನ ದಿವಸ ಒಂದು 200 ಲೀಟ್ರ್ ನೀರು ತಳಭಾಗದಲ್ಲಿ, ಅಂದರೆ ನಿಮ್ಮ ಬ್ಯಾರಲಲ್ಲಿ ಬೇಡ, ತಳಭಾಗದಲ್ಲಿ ಎಲ್ಲರೂ ನೀರು ನಿಲ್ಲಬೇಕು. 200 ಲೀಟ್ರ್ ನೀರು ನಿಲ್ಲಿ. ಆ 200 ಲೀಟ್ರ್ ನೀರಿಗೆ 400 ಗ್ರಾಮ್ನಷ್ಟು ಕಾರ್ಬನ್ ಡೈಜಿಮ್ ಪೌಡ್ರನ್ನು ಹಾಕಿ. 200 ಲೀಟ್ರ್ ನೀರಿಗೆ 400 ಗ್ರಾಮ್ ಕಾರ್ಬನ್ ಡೈಜಿಮ್ ಪೌಡ್ರ್ ಹಾಕಿ, 400 ಗ್ರಾಮ್ ಕ್ಲೋರೋಪೈರಿಪಾಸ್ ಲಿಕ್ವಿಡ್ ದ್ರಾವಣ ಹಾಕಿ ಪ್ರತಿ ಕಂದನ್ನು ಅರ್ಧ ಗಂಟೆ ನೆನೆಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇದು ಬದಲಾವಣೆ ಆಗಬೇಕು. ನಿಮ್ಮಲ್ಲಿ ರೈತರಲ್ಲಿರೋ ಬದಲಾವಣೆ ಏನಿರುತ್ತೆ, ನಾಟಿ ಮಾಡೋ ದಿವಸ 1 ಗ್ರಾಮ್ ಬಾವಿಷ್ಟಿಂದಾಗ ಹಾಕ್ತೀರಿ, 1 ಗ್ರಾಮ್ ಕ್ಲೋರೋಪೈರಿಪಾಸ್ ಹಾಕ್ತೀರಿ, ಅಂದರೆ ಒಂದು ತಕ್ಷಣ 1 ಸೆಕೆಂಡ್ ಅದ್ದಿಟ್ಟು ನಾಟಿ ಮಾಡ್ತದ್ರಿ. ಈ ಕ್ರಿಯೆ ಬದಲಾಗಬೇಕಾಗಿದೆ. ಈ ಕ್ರಿಯೆ ಬದಲಾಗಿ ಏನಾಗಬೇಕಾಗಿದೆ ಅಂತಂದರೆ, 200 ಲೀಟ್ರ್ ಹೇಳಿದಾಗೆ 400 ಗ್ರಾಮ್ ಅಂದರೆ 2 ಗ್ರಾಮ್ ಬಾವಿಸ್ಟಿನ್ ಪೌಡ್ರ್ ಲೀಟ್ರಿಗೆ ಕ್ಲೋರೋಪೈರಿಪಾಸ್ 2 ml ಹಾಕಿ, ಕನಿಷ್ಠ ಸಣ್ಣ ಕಂದುಗಳನ್ನ ಗ್ರೇಡ್ ಮಾಡ್ಕೊಂಡ್ರೆ ಅರ್ಧ ತಾಸು ನೆನೆಸ್ರಿ. ಮೀಡಿಯಮ್ ಸೈಜ್ ಅರ್ಧ ತಾಸು ನೆನೆಸ್ರಿ, ಹೊರಗಡೆ ತೆಗಿರಿ. ದೊಡ್ಡ ಅರ್ಧ ತಾಸು ನೆನೆಸ್ರಿ, ಹೊರಗಡೆ ಹಾಕಿ ನೆರಳಲ್ಲಿ 5-6 ತಾಸು ಒಣಗಕ್ಕೆ ಬಿಡಿ. ಒಣಗಿದ ಮೇಲೆ ನೆಕ್ಸ್ಟ್ ಡೇ ಕಂದುಗಳನ್ನು ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಬೇಕಂದ್ರೆ, ಇಲ್ಲಿ ಈ ಬದಲಾವಣೆ ಬಂದರೆ ಮಾತ್ರ ರೈತರಲ್ಲಿ ಮುಂದೆ ಬರಬಹುದಾದಂಥ ತರಗಮಾರಿ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ, ಹತೋಟಿಯನ್ನು ಇಲ್ಲ, ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಒಂದು ಭಾಗ ಕೂಡ ಅದು ತರಗಮಾರಿ ನಿರ್ವಹಣೆ. ಇದನ್ನು ಈಗ ರೈತರು ಪ್ರಾಕ್ಟೀಸ್ ಮಾಡಿದ್ರು. ಸರ್ ಹೇಳ್ದಂಗೆ ತರಗಮಾರಿ ರೋಗ ಒಂದು ಕಂದಿನಿಂದ ಬರುವಂತಹ ರೋಗ ಆಗಿರೋದ್ರಿಂದ ನಾವು ತೆಗೆದುಕೊಳ್ಳುವಂತಹ ಗಿಡ ಏನಿರುತ್ತಲ್ಲ, ಅದನ್ನು ನಾವು ಅಂಗಾಂಶ ಬಾಳೆ ಗಿಡಗಳನ್ನ ತಗೊಂಡಾಗ ಈ ರೋಗಗಳನ್ನ ಸಾಕಷ್ಟು ನಾವು ಕಮ್ಮಿ ಮಾಡ್ಬೋದು. ಅಂಗಾಂಶ ಬಾಳೆಯಲ್ಲಿ ನಿಮಗೆ ಪಚ್ಚಬಾಳೆಗೂ ಇದೆ, ಅದು G9ಗೆ ಇದೆ. ಅದಾದ ನಂತರ ಏಲಕ್ಕಿಗೂ ಕೂಡ ನಿಮಗೆ ಅಂಗಾಂಶ ಬಾಳೆ ಇದೆ. ಈಗ ನಿಮ್ಗೆ ಅಂಗಾಂಶ ಬಾಳೆ G9 ನೋಡಿದರೆ ಒಂದು ಗಿಡಕ್ಕೆ 12ರಿಂದ 14 ರೂಪಾಯಿ ಇದೆ ಈಗ ರೇಟು. ಸೊ ನಿಮಗೆ ರೋಗಮುಕ್ತ ಸಸಿಗಳು ನಿಮ್ಗೆ ಅಲ್ಲಿ ಸಿಗ್ತವೆ ಅಂಗಾಂಶ ಬಾಳೆ ಉಪಯೋಗಿಸಿದರೆ. ಅದೇ ರೀತಿ ಏಲಕ್ಕಿ ಆಯಿತು ಅಂದರೆ 22ರಿಂದ 24 ರೂಪಾಯಿವರೆಗೂ ನಿಮಗೆ ಏಲಕ್ಕಿಗೆ ಒಂದು ಅಂಗಾಂಶ ಬಾಳೆ ಸಸಿ ದೊರೆಯುತ್ತದೆ. ಸೊ ನೀವು ಅಂಗಾಂಶ ಬಾಳೆ ಉಪಯೋಗಿಸೋದ್ರಿಂದ ಆದಷ್ಟು ರೋಗಗಳನ್ನ ನೀವು ಕಮ್ಮಿ ಮಾಡ್ಬೋದಾಗಿರ್ತದೆ. ಹಾಗೆ ನಾವು ಬಾಳೆ ಬೆಳಿಬೇಕಾದ್ರೆ ಎಷ್ಟು ಅಂತರದಲ್ಲಿ ಹಾಕಬೇಕಾಗಿರ್ತದೆ. ನಾವು ಬಾಳೆನ ಒಂದು 6 ಅಡಿಯಿಂದ 6 ಅಡಿ, ಸೊ ಈ ಅಂತರದಲ್ಲಿ ಹಾಕ್ಕೊಂಡ್ರೆ ನಿಮಗೆ 1 ಎಕರೆಗೆ 1100ರಿಂದ 1200, 250 ಗಿಡವರೆಗೂ ನೀವು ಕೂರಿಸ್ಬೋದಾಗಿರ್ತದೆ. ಈ ಒಂದು ಪದ್ಧತಿಯನ್ನು ಉಪಯೋಗಿಸ್ಕೋಬೇಕು. ಹಾಗೆ ನಾನು ಹೇಳಿದಾಗೆ ಗಿಡ ನೆಡಬೇಕಾದ್ರೆ ನೀವು ಸಾಕಷ್ಟು ಜೈವಿಕ ಗೊಬ್ಬರಗಳು ಮತ್ತು ಈ ಜೈವಿಕ ಗೊಬ್ಬರಗಳಲ್ಲಿ ಟ್ರೈಕೋಡರ್ಮಾ, ಸೂಡೋಮೋನಾಸು ಮತ್ತು ಗೊಬ್ಬರಗಳು FOM, ನೀಮ್ ಕೇಕು ಇವೆಲ್ಲನೂ ಹಾಕೋದ್ರಿಂದ ನಿಮಗೆ ಸಾಕಷ್ಟು ರೋಗಗಳನ್ನ ತಡೆಗಟ್ಬೋದು. ಒಂದು ಗಿಡಕ್ಕೆ ಟ್ರೈಕೋಡರ್ಮಾ ಒಂದು 50 ಗ್ರಾಮು, ಸೂಡೋಮೋನಾಸು ಒಂದು 50 ಗ್ರಾಮು, ನೀಮ್ ಕೇಕು 150ರಿಂದ 200 ಗ್ರಾಮು ಹೀಗೆ ಹಾಕಬೇಕು. ಅದ್ರ ಜೊತೆಗೆ ಬೂದಿ ಅಂತ ಹೇಳ್ತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟು, ಅದು ಒಂದು 100 ಗ್ರಾಮು, ಪೊಟ್ಯಾಶು, ಮ್ಯೂರೇಟ್ ಆಫ್ ಪೊಟ್ಯಾಶು ಒಂದು 50 ಗ್ರಾಮು. ಹೀಗೆ ಗಿಡ ನೆಡಬೇಕಾದ್ರೆ ಇವೆಲ್ಲನೂ ಮಿಶ್ರಣವನ್ನು ನೀವು ಗುಂಡಿಗೆ ಹಾಕಿ ಆನಂತರ ನೀವು ಗಿಡ ನೆಟ್ಟರೆ ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನು ನಾವು ನೋಡ್ಬೋದಾಗಿರ್ತದೆ. ಈಗ ಪ್ರಥಮವಾಗಿ ನೀವು ಈ ಒಂದು ಹಂತದಲ್ಲಿ ಫರ್ಟಿಲೈಸರ್ಸ್ನ ಹಾಕಿರ್ತೀರ ಇಲ್ಲಿ ಗಿಡ ನೆಡಬೇಕಾದ್ರೆ. ಗಿಡ ನೆಟ್ಟ ಆದ ನಂತರ ನಾವು ಗೊಬ್ಬರಗಳನ್ನ ಹೇಗೆ ಕೊಡ್ತಾ ಹೋಗಬೇಕು. ಗೊಬ್ಬರಗಳನ್ನ ನಾವು ಗಿಡ ಆದ ನಂತರ ಮೊದಲನೇ ಬಾರಿಗೆ 35 ದಿನಕ್ಕೆ ಕೊಡಬೇಕು. ಅದಾದ ನಂತರ ಪ್ರತಿ 1 ತಿಂಗಳ ಅಂತರದಲ್ಲಿ ನಾವು ಕೊಡ್ತಾ ಹೋಗಬೇಕು. ಮೊದಲಿಗೆ ಬಹಳಷ್ಟು ಪ್ರಮಾಣದಲ್ಲಿ ನಾವು ಸಾಕಷ್ಟು ಫರ್ಟಿಲೈಸರ್ಸ್ನ ಉಪಯೋಗಿಸ್ಬೋದು. ನಾವು ಒಂದು ಅಮೋನಿಯಂ ಸಲ್ಫೇಟು ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟು, ಪೊಟ್ಯಾಶ್ ಉಪಯೋಗಿಸ್ತೀವಿ ಅಂತಂದರೆ
ಪ್ರಥಮವಾಗಿ ಫಸ್ಟು 35 ದಿನದಲ್ಲಿ ಗಿಡ ನೆಟ್ಟ 35 ದಿನದಲ್ಲಿ ಒಂದು ಗಿಡಕ್ಕೆ 100 ಗ್ರಾಮು ಅಮೋನಿಯಂ ಸಲ್ಫೇಟು, 125 ಗ್ರಾಮಷ್ಟು ಫಾಸ್ಫರಸ್ಸು ಸಿಂಗಲ್ ಸೂಪರ್ ಫಾಸ್ಫೇಟು, ಮತ್ತು ಒಂದು 40-45 ಗ್ರಾಮಷ್ಟು ಪೊಟ್ಯಾಶ್ನ ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ 30 ದಿನಗಳ ನಂತರ ಅದು 70 ದಿನ, ಒಂದು ಗಿಡ ನೆಟ್ಟೆ 70 ದಿನಗಳಿಗೆ 225 ಗ್ರಾಮಷ್ಟು ನೀವು ಅಮೋನಿಯಂ ಸಲ್ಫೇಟು ಪ್ಲಸ್ 125 ಗ್ರಾಮಷ್ಟು ಸೂಪರ್ ಫಾಸ್ಫೇಟು, ಒಂದು 100 ಗ್ರಾಮಷ್ಟು ಪೊಟ್ಯಾಶು. ಹೀಗೆ 225, 125 ಹಾಗೂ 90 ಗ್ರಾಮ್ ಅಥವಾ 100 ಗ್ರಾಮ್ ಏನಿದೆಯಲ್ಲ, ಇದನ್ನು ನಾವು ಪ್ರತಿ 35 ದಿನಕ್ಕೆ ನಾವು ರಿಪೀಟ್ ಮಾಡ್ತಾ ಹೋಗ್ತಾ ಇರಬೇಕು ಪ್ರತಿ ಗಿಡಕ್ಕೆ. ಸೊ ಹೂ ಬಿಡುವ ಸಮಯದಲ್ಲಿ ನಾವು ಪೊಟ್ಯಾಶ್ನ ಹಾಕ್ಕೋಬೇಕು ಅತಿ ಹೆಚ್ಚಾಗಿ. ಆವಾಗ 100-125 ಗ್ರಾಮಷ್ಟು ಪೊಟ್ಯಾಶು ಒಂದು ಗಿಡಕ್ಕೆ ಹಾಕ್ಕೊಳ್ಬೇಕು. ಈ ಥರ ನೀವು ಫರ್ಟಿಲೈಸರ್ಸ್ನ ಮೇಲ್ಗೊಬ್ಬರನ ಹಾಕೊಳ್ತಾ ಹೋಯಿತು ಅಂತಂದರೆ ನಿಮಗೆ ಬಾಳೆಯ ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ. ಅದಾದ ನಂತರ ನೀರಿನ ಒಂದು ನಾವು ನೋಡೋದಿತ್ತು ಅಂತಂದರೆ ಈಗ ಎಲ್ಲರೂ ಡ್ರಿಪ್ಪಲ್ಲೇ ಬೆಳೆಯೋದು. ಯಾಕಂದರೆ ಡ್ರಿಪ್ಪಲ್ಲಿ ಬೆಳೆಯೋದಿತ್ತು ನಿಯಮಿತವಾಗಿ ನಾವು ನೀರು ಕೊಡ್ಬೋದು ಒಂದು. ಮತ್ತು ನೀರು ಹಾಯಿಸೋದ್ರಿಂದ ಮಣ್ಣಿನಿಂದ ಬರೋ ರೋಗಗಳು ಜಾಸ್ತಿ ಆಗುತ್ತೆ, ಮತ್ತು ಬೇರ್ಗಳಿಗೆ ಸರಿಯಾದಂತಹ ಪೋಷಕಾಂಶಗಳು ಸಿಗಲ್ಲ, ಮತ್ತು ಮಣ್ಣಿನ ಒಂದು ಗುಣಲಕ್ಷಣಗಳು ಕೂಡ ಹಾಳಾಗುತ್ತೆ. ಅದರಿಂದ ನಾವು ಹನಿ ನೀರಾವರಿ ಉಪಯೋಗಿಸೋದ್ರಿಂದ ಒಂದು 40% ಅಷ್ಟು ನಾವು ನೀರಿನ ಒಂದು ಉಳಿತಾಯ ಮಾಡ್ಬೋದು ಮತ್ತು ನೀರಿನ ಬೇಡಿಕೆಯನ್ನು ಚೆನ್ನಾಗಿ ಕೊಡ್ಬೋದು. ಮೊದಲಿಗೆ ಒಂದು ಗಿಡ ನೆಟ್ಟಿದ ನಂತರ ಒಂದು 4 ವಾರವರೆಗೆ ಒಂದು ಗಿಡಕ್ಕೆ ಒಂದು 5 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಸೊ ಗಿಡ ಬೆಳವಣಿಗೆ ಆದಂಗೆ ಒಂದು ನೆಕ್ಸ್ಟು ಒಂದು 2 ತಿಂಗಳಾದ ನಂತರ ಒಂದು 10 ಲೀಟ್ರ್ವರೆಗೂ ಬೇಕಾಗುತ್ತೆ. ನಿಮಗೆ ಗೊನೆ ಬಿಟ್ಟ ಆ ಕ್ಷಣಗಳಲ್ಲಿ 15-20 ಲೀಟ್ರ್ವರೆಗೂ ಒಂದು ದಿನಕ್ಕೆ ಒಂದು ಗಿಡಕ್ಕೆ ನೀರು ಬೇಕಾಗುತ್ತೆ. ಸೊ ಡ್ರಿಪ್ಪಲ್ಲಿ ನೀವು ಈ ಥರ ನಾವೊಂದು ನೀರು ಮತ್ತು ಫರ್ಟಿಲೈಸರ್ಸ್ನ ಕೊಟ್ಕೊಂಡು ಹೋಯ್ತು ಅಂತಂದರೆ ಒಂದು ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ. ಓಕೆ, ಈಗಾಗಲೇ ಸ್ನೇಹಿತರು ಹೇಳ್ತಾ ಇದ್ರು ಕೆಲವು ಬದಲಾವಣೆಗಳು ಪ್ರಾಕ್ಟಿಕಲಿ ಇರ್ತಕ್ಕಂಥ ಸಮಯ, ಅಂದರೆ ಇದರಲ್ಲಿ ಏನಿರ್ತದೆ ವಾಸ್ತವದಲ್ಲಿ ನಾವೇನು ರೆಕಮೆಂಡೇಷನ್ ಮಾಡಿದ್ದೀವಿ ಅದೊಂದು ಹೇಳ್ತಕ್ಕಂಥ ವಿಧಾನ. ಇದರಲ್ಲಿ ಹೆಂಗೆ ರೈತರು ಬದಲಾಗಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಎಲ್ಲ ರೀಜನ್ಸ್ ಎಲ್ಲ ಕಡೆ ಒಂದಕ್ಕೆ ಆಗಲ್ಲ. ಪ್ರತಿಯೊಂದು ಸ್ಥಳಕ್ಕೂ ಕೂಡ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಮೈಕ್ರೋಕ್ಲೈಮೆಟಿಕ್ ರೀಜನ್ಸ್ ಇಟ್ ವಿಲ್ ಬಿ ವೇರಿ, ಅಂದರೆ ಪ್ರತಿಯೊಂದು ಇದಕ್ಕೂ ವ್ಯತ್ಯಾಸ ಆಗುತ್ತೆ. ನಾವು ಬದಲಾವಣೆಗಳು ಏನು ಮಾಡ್ಕೋಬೇಕಾಗಿದೆ ರೈತರನ್ನು ತಿಳ್ಕೊಬೇಕಾಗಿದ್ದು ಭಾಳ, ಅದು ಅನುಭವದ ಆಧಾರದ ಮೇಲೆ ಬದಲಾವಣೆಗಳನ್ನು ಇವುಗಳನ್ನ ಮಾಡ್ಕೊಂತ ಹೋಗಬೇಕಾಗಿದೆ. ದಿಸ್ ಇಸ್ ದ ಬೇಸಿಕ್ ರೂಲ್ಸು. ನಾನು ಆಗಲೇ ಹೇಳ್ಬೇಕಾದ್ರೆ ಕೆಲವೊಂದು ಸ್ವಲ್ಪ ಅಲ್ಲಿ ನಿಂತ್ಕೊಂಡಿದ್ದು ಏನಿದೆ, ಹಿಂದಿನ ದಿವಸ ನಾಟಿ ಮಾಡಬೇಕಂತ ಹೇಳಿದ್ ಬೇಕಾದ್ರೆ ಏನು ಬದಲಾಗಬೇಕು ಅಂತಕ್ಕಂಥದ್ದು ಹೇಳಿದೆ. ನಾಟಿ ಮಾಡೋ ದಿವಸ ಅಂದರೆ ಈಗ ಬಾವಿಸ್ಟಿನ್ ಕ್ಲೋರೋಪರ್ಪಸ್ ಟ್ರೀಟ್ ಮಾಡಿ 6-7 ಗಂಟೆ ನೆನೆಸಿ ಹೊರಗಡೆ ಅಂದರೆ ರಾತ್ರಿ ನೆನೆಸಿ ನೆಕ್ಸ್ಟ್ ಡೇ ನಾಟಿ ಮಾಡಬೇಕಾದ್ರೆ ಕೆಲವು ಬದಲಾವಣೆ ಮಾಡ್ಕೊಳ್ಳಿ. ನಾಟಿ ಮಾಡೋ ದಿವಸ ಏನು ಮಾಡಿ ಅಂತಂದ್ರೆ ಈಗಾಗಲೇ ಹೇಳಿದಾಗ ಕೆಲವು ಏನಾಗಬೇಕು ಕಂಪಲ್ಸರಿ ಇಲ್ಲಿ ಬದಲಾಗಬೇಕಂದ್ರೆ ಪ್ರತಿಯೊಬ್ಬ ರೈತರು ಮಾಡಬೇಕಾದ್ರೆ ನಾಟಿಗೆ ಒಂದು 10 ಲೀಟ್ರ್ನಷ್ಟು ನೀರು ತೊಗೊಳ್ರಿ. 10 ಲೀಟ್ರ್ ನೀರಿಗೆ 1 kg ಅಷ್ಟು ಲೋಕಲ್ ಹಸುವಿನ ಸಗಣಿ ಬಳಸಿ. ಅದ್ರ ಜೊತೆಗೆ 1 kg ನಿಮ್ಮ ಜಮೀನಿನ ಬದುವಿನಗಳ ಮಣ್ಣು ಬಳಸಿ. ಮಣ್ಣಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಭಾಳಷ್ಟು ಬೇಕು. ನೀವು ಆ ಕಂದುಗಳನ್ನು ಅಂದರೆ 10 ಲೀಟ್ರ್ ನೀರು 1 kg ಸಗಣಿ 1 kg ಮಣ್ಣನ್ನು ರಾಡಿ ಮಾಡೋದಕ್ಕೆ ಕಾಲಿಟೇಜ್ ಬಗಡ ಅಂತ ಕರೀತಾರೆ ಲೋಕಲಲ್ಲಿ. ಬಗಡ ಅಂದರೆ ಅದು ಮಣ್ಣಿನ ಒಂದು ಮಿಶ್ರಣ, ಅದು ರಾಡಿ. ಆ ಕಂದುಗಳನ್ನು ಅದ್ರಾಗ ಅದ್ದಿ ನಾಟಿ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಏಕೆಂದರೆ ನೀವು ಬಾವಿಸ್ಟಿನ್ ಕ್ಲೋರೋದ್ರಲ್ಲಿ ಅದ್ದೋ ರೂಢಿ ಇದೆ, ಬಟ್ ಇದು ನಾಟಿ ಮಾಡೋ ದಿವಸ ಇದರಲ್ಲಿ ಬದಲಾಗಲಿ. ಕಂದನ್ನು ಅದ್ದೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಗಣಿಯಲ್ಲಿ ಅದ್ದೋದ್ರಿಂದ ಬೇರು ಭಾಳ ಬೇಗ ಮೊಳಕೆ ಒಡಲಿಕ್ಕೆ ಸಾಧ್ಯತೆ ಬರ್ತದೆ. ಯಾಕಂದರೆ ಕಂದಿನ ಸಗಣಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಕಂದಿನಲ್ಲಿರ್ತಕ್ಕಂಥ ಎಸ್ಪೆಷಲಿ ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶ ಜೊತೆಯಲ್ಲಿ ಹಾರ್ಮೋನ್ಸ್ಗಳು ಜಾಸ್ತಿ ಇದೆ. ಸ್ಪೆಷಲಿ ಅದು ಆಕ್ಸಿನ್ ಹಾರ್ಮೋನ್ ಅಂತ, ಬೇರು ಬೆಳವಣಿಗೆ ಸಹಕಾರಿ ಕೊಡ್ತಕ್ಕಂಥ ಆಕ್ಸಿನ್ ಇರೋದ್ರಿಂದ ಬೇರು ನೀವು ಎಲ್ಲ ಬೇರುಗಳನ್ನು ತೆಗೆದಿರೋದ್ರಿಂದ ಬೇರು ಬೆಳವಣಿಗೆ ಸಹಾಯ ಆಗ್ತದೆ. ಇನ್ನೊಂದು ಗುಣ ಏನಿದೆ ಅಂತಂದರೆ ಜಂತುಹುಳ ನಿರೋಧಕ ಶಕ್ತಿ ಸಗಣಿಗಿದೆ. ನಿಮಟೋಡ್ ಈಸ್ ಒನ್ ಆಫ್ ದಿ ಪ್ರಾಬ್ಲಮ್. ಅಂದರೆ ಅದು ಜಂತುಹುಳ ತರಗುಮಾರಿ ಕಂಟ್ರೋಲ್, ಅಂದರೆ ತರಗುಮಾರಿ ಸಮಸ್ಯೆಗೆ ಅದು ಕೂಡ ಮೂಲ ಕಾರಣನೇ ಜಂತುಹುಳ. ನಾವು ಫ್ಯುಜೇರಿಯಮ್ ಅದು ಸೆಕೆಂಡ್ರಿ ಇನ್ಫೆಸ್ಟೇಷನ್ ಅಂತ. ಜಂತುಹುಳ ನಿಮಗೆ ಬೇರಿಗೆ ರಂಧ್ರ ಮಾಡಿ ಒಳಗಡೆ ಹೋದ್ಮೇಲೆ ಇದರ ಪ್ರಾಬ್ಲಮ್ ಶುರುವಾಗ್ತದೆ. ಇಸ್ ಅ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆ್ಯಕ್ಚುಲಿ. ಇರೋದ್ರಿಂದ ಇವೆರಡು ಕಂಪಲ್ಸರಿ ಮಾಡಿ ನಾಟಿ ಮಾಡೋದನ್ನು ರೂಢಿ ಮಾಡ್ಕೊಳ್ರಿ. ಅದ್ರ ಮೇಲೆ ಈ ಸಗಣಿ ಹದ್ದಿದ ಮೇಲೆ ಸ್ವಲ್ಪ ಪಿರುಡಾನ್ ಗ್ರಾನ್ಯೂಲ್ಸ್ ಬರ್ತದೆ. 20 ಗ್ರಾಮ್ ಗ್ರಾನ್ಯೂಲ್ಸ್ ಗಡ್ಡೆ ಮೇಲೆ ಹಾಕಿರಿ, 20 ಗ್ರಾಮ್ ಗ್ರಾನ್ಯೂಲ್ಸು ಗುಣಿಗೆ ಹಾಕಿರಿ, ಅಂದರೆ 40 ಗ್ರಾಮ್ಸ್ ಬಳಸಿರಿ. ಮುಂದೆ ಬರಬಹುದಾದಂಥ ರೋಗ ಜಂತುಹುಳದ ಬಾಧೆ, ಮುಂದೆ ಬರ್ಬೋದಂಥ ತರಗುಮಾರಿ ರೋಗದ ಬಾಧೆ, ಕಾಂಡ ಕೊರಕದ ಬಾಧೆ, ಪ್ಲಸ್ ಈ ಸೂಡೋಸ್ಟೆಮ್ ಇಲ್ಲದ ಬಾಧೆ, ಪ್ಲಸ್ ಹುಳಗಳ ಬಾಧೆ ಏನಿದೆವಲ್ಲ ಎಲ್ಲವೂ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. 1-2 ಬದಲಾವಣೆಗಳು ನಮ್ಮ ಸ್ನೇಹಿತರು ಹೇಳಿದ್ರ ಜೊತೆಗೆ ಈಗ ಗುಣಿಗೆ ಬಗ್ಗೆ ಹೇಳಿದರು. ಗುಣಿ ಇಷ್ಟು ಮಾಡ್ಕೋಬೇಕು ಅಂತ ಜನರಲ್ ಆಗಿ ಹೇಳಿದರು. ಬದಲಾಗಿದ್ದೀರಿ ರೈತರಲ್ಲಿ ಕಂಪಲ್ಸರಿ. ಹಿಂದೆ ಗುಣಿ ಅಂದರೆ ಗುಣಿ ತೆಗಿತಕ್ಕಂಥ ಪದ್ಧತಿ ಹಿಂದೆ ರೂಢಿ ಇತ್ತು. 1.5 ಅಡಿಗೆ ತೆಗಿತಿದ್ರಿ. ಈಗ ಹಿಂದೆ ಗುಣಿ ತೆಗೆದುಬಿಟ್ಟು ಇವತ್ತು ಸಾಲು ತೆಗೆದು ನಿಂತ್ಕೊಂಡಿದ್ದೀರಿ. ಈ ಬದಲಾವಣೆ ಒಳ್ಳೆಯ ಬದಲಾವಣೆ ಅಲ್ಲ, ಕೃಷಿ ಒಳಗೆ ಒಳ್ಳೆಯ ಬದಲಾವಣೆ ಅಲ್ಲ. ಬಾಳೆ ಗಿಡಗಳು ಇವತ್ತೆಲ್ಲ ಗಿಡಗಳು ಭಾಳಷ್ಟು ಗಾಳಿಗೆ ಬೀಳ್ತಾ ಇದ್ದಾವೆ. ಯಾಕೆ ಬೀಳ್ತಾ ಇದೆ ಅಂತಂದರೆ ಬಾಳೆ ಗಿಡಗಳಿಗೆ ಬೀಳೋದು ಯಾತಕ್ಕೆ ಅಂದರೆ ಗ್ರಿಪ್ ಇಲ್ಲ. ಬಾಳೆ ರೂಟ್ ಸಿಸ್ಟಮ್ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಅದರ ಬೇರಿನ ಗುಣ ಹೆಂಗಿದೆ ಅಂತಂದರೆ ನೀವು 2.5 ಅಡಿಯಿಂದ 2 ಅಡಿಯಿಂದ ಮುಂದಕ್ಕೆ ದಾಟ್ಕೊಂಡು ಹೋಗೋ ಕೆಪಾಸಿಟಿ ಬಾಳೆಗೆ ಇಲ್ಲ.
3 ತಿಂಗಳು 15-20 ದಿವಸ ಬೆಳೆದ ಮೇಲೆ ಬಾಳೆ ಗಿಡದ ಬೇರು ಬೆಳವಣಿಗೆ ಆದಮೇಲೆ ನಂತರ ಬೆಳವಣಿಗೆ ರೂಟ್ ಅಭ್ಯಾಸ ಇಲ್ಲ ಅದಕ್ಕೆ. ದೇರ್ ಸೀಜಸ್ ಇಟ್ಸ್ ಗ್ರೋತ್, ಬೆಳವಣಿಗೆ ನಿಲ್ಲಿಸ್ತೈತೆ. ಹಾಗಾಗಿ ರೈತರು ಮಣ್ಣು ನೀರು ಹಾಕ್ತೀವಿ ಅಂತ ಹೋಗ್ತೀರಿ 3-3.5 ತಿಂಗಳು ಆದಮೇಲೆ. ಅದು ಕರೆಕ್ಟ್ ಕ್ರಿಯೆ, ಯಾಕಂದರೆ ಬೇರು ಬೆಳವಣಿಗೆ ಹಂತ ನಿಲ್ಲಿಸಿಬಿಡ್ತದೆ. ಅವಾಗ ಗಮನ ಕೊಡಲ್ಲ, ಅವಾಗ ಮಣ್ಣು ನೀರು ಸಪೋರ್ಟ್ ಕೊಡ್ತೀರಿ ಇರಲಿ ಆಯಿತು ಅಂತಕ್ಕಂಥ ವಿಚಾರ. ಅದಲ್ಲ, ನಾನೇನು ಕೇಳ್ತಂದರೆ ಸಾಲು ಹೊಡೆಯೋದನ್ನು ನಿಲ್ಲಿಸಿ ನೀವು ಗುಂಡಿ ತೆಗೆದ್ರಿಂದ ಏನಾಗುತ್ತೆ ಅಂತಂದರೆ ಬೇರು ಬೆಳವಣಿಗೆ ಹರಡ್ಕೊಳ್ಳೋಕ್ಕೆ ಸಾಧ್ಯತೆ ಬರ್ತಾ ಇದೆ. ಬೇರು ಬೆಳವಣಿಗೆ ಹರಡ್ಕೊಂತಂದ್ರೆ ಇಲ್ಲಿರ್ತಕ್ಕಂಥ ಮಣ್ಣುಗಳು ಹೇಗಿವೆ ಅಂತಂದರೆ ಈ ಮರಳು ಮಿಶ್ರಿತ ನಮ್ಮ ಕೆಂಪು ಮಣ್ಣುಗಳು, ಮರಳು ಮಿಶ್ರಿತ ಕೆಂಪು ಮಣ್ಣುಗಳಲ್ಲಿ ಗ್ರಿಪ್ ಇಲ್ಲ, ರೂಟ್ ಗ್ರಿಪ್ ಸಿಸ್ಟಮ್ ಇಲ್ಲ. ನೀವು ಸಾಲು ಹೊಡೆಯೋದ್ರಿಂದ ಮೇಲ್ಗಡೆ ಸೀಮಿತವಾಗಿರೋದ್ರಿಂದ ಸ್ವಲ್ಪ ಗೊಂಚಲು ಏನಾದರೂ ದಪ್ಪ ಸೈಜ್ ಹೊರಗಡೆ ಹಾಕಿ ಒಂದು ಕಡೆ ಹಾಕಿದ ತಕ್ಷಣ ಗಾಳಿಗೆ ಎತ್ತಿ ಹಾಕುತ್ತೆ ಅದು. ಅದಕ್ಕೆ ಬದಲಾಗಬೇಕಾಗಿದ್ದು ಕಂಪಲ್ಸರಿ ಹಿಂದೇನು ಪದ್ಧತಿ ಇತ್ತು, ಗುಂಡಿ ಪದ್ಧತಿ, 1.5 ಅಡಿ ಅಗಲ, 1.5 ಅಡಿ ಆಳ, 1.5 ಅಡಿ ಎತ್ತರಕ್ಕೆ ಏನಿತ್ತಲ್ಲ ಆ ಪದ್ಧತಿ ಬಂದರೆ ಮಾತ್ರ ಮುಂದೆ ಬಿಡಬಹುದಂಥ, ಗಾಳಿಗೆ ಬೀಳಬಹುದಂಥ ಗಿಡಗಳನ್ನು ತಡೆ ಹಿಡಲಿಕ್ಕೆ ಇದು ಒಂದು ಕಾರ್ಯಕ್ರಮ ಆಗುತ್ತೆ. ಇಂದಿರ ಪದ್ಧತಿ ಬಂದರೆ ಒಳ್ಳೆಯದು ಅಂತಕ್ಕಂಥದ್ದು. ಅವತ್ತಿಂದ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ರಿ. ಆಗಲೇ ಹೇಳ್ತಿದ್ರು ಸ್ನೇಹಿತರು, ಮಣ್ಣಿಗೆ ಗುಂಡಿ ಏನು ತೆಗಿತಿರಲ್ಲ, ಅವತ್ತೇನು ಮಣ್ಣು ಬಂದಿದ್ದನ್ನು ಮಣ್ಣನ್ನು ಅದಕ್ಕೆ ಹಾಕ್ಬಿಡಿ, ಒಂದು ಅರ್ಧ ಮಣ್ಣನ್ನು ಅದಕ್ಕೆ ಹಾಕಿ ಉಳಿದರ್ಧಕ್ಕಂಥ ಮಣ್ಣನ್ನು ಏನಿದೆಯಲ್ಲ ನಾಟಿ ಮಾಡೋ ಸಂದರ್ಭದಲ್ಲಿ ಆಗಲೇ ಹೇಳಿದ ಹಾಗೆ ಈಗಾಗಲೇ ಸಗಣಿ ಗೊಬ್ಬರ ಜೊತೆ ಮಿಶ್ರಣ ಮಾಡ್ಕೊಳ್ರಿ. ಮಣ್ಣು ಸಗಣಿ ಗೊಬ್ಬರ 1:1:1 ಅಂತಾರೆ. ಸಗಣಿ ಗೊಬ್ಬರ 1 ಭಾಗ, ಮಣ್ಣು 1 ಭಾಗ, ಜೊತೆಗೆ ಸ್ವಲ್ಪ ಮರಳು ಮಿಶ್ರಿತ ಇತ್ತಂದರೆ ಮರಳು ಕೂಡ 1 ಭಾಗ ಹಾಕಿ ಅದನ್ನು ನೀವು ಸ್ವಲ್ಪ ಗುಡ್ಡೆ ಅಂದರೆ ಸ್ವಲ್ಪ ಬೇವಿನ ಹಿಂಡಿ ಆ ಸಂದರ್ಭದಲ್ಲಿ ಬಳಸಿದ್ರು ಕೂಡ ಒಳ್ಳೆಯದೇ. ಒಂದು ಅರ್ಧ ಕೆ ಜಿಯಷ್ಟು 200 ಗ್ರಾಮ್ನಷ್ಟು ಬಳಸಿದ್ರೆ ತುಂಬ ಒಳ್ಳೆಯದು. ಬಟ್ ಬೇವಿನ ಹಿಂಡಿ ಬಳಸಿದ ಮೇಲೆ ನಿಮಗೆ ಗೊತ್ತಿರಲಿ ಚೆನ್ನಾಗಿ ನೀರು ಕೊಡಬೇಕು. ನೀರು ಕೊಡಲಿಲ್ಲ ಅಂದರೆ ಬರ್ತಕ್ಕಂಥ ಬೇರೆಲ್ಲ ಸುಡಿಸೋ ಗುಣ ಬೇವಿನ ಹಿಂಡಿಗೆ ಇದೆ. ಬಿಕಾಸ್ ದಿಸ್ ಹೀಟ್ ಇಂಡಕ್ಷನ್ ಮಾಡೋ ಕೆಪಾಸಿಟಿ, ಹೀಟ್ ರಿಲೀಸ್ ಮಾಡೋ ಕೆಪಾಸಿಟಿ ಇರೋದ್ರಿಂದ 3-4 ದಿವಸ ನೀರು ಕೊಟ್ಟು ಬಿತ್ತನೆ ಮಾಡೋದ್ರಿಂದ ಮುಂದೆ ಬರ್ಬೋದಂಥ ಒಂದು 2 ತಿಂಗಳಲ್ಲಿ ಮುಂದೆ ಬರ್ಬೋದಂಥ ರೋಗ ಕೀಟ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಬದಲಾವಣೆ ಅವಶ್ಯಕತೆ ಈ ಜಾಗದಲ್ಲಿ ಇದೆ, ಈ ಬಾಳೆ ಬೆಳೆಗಾರರಲ್ಲಿ ಕಂಪಲ್ಸರಿ ಆಗಿದೆ. ನಾನು ಫರ್ಟಿಲೈಸರ್ ಕೊಡಬೇಕಾದ್ರೆ ಹೇಳಿದೆ, ಅದ್ರ ಜೊತೆಗೆ ನಾವೊಂದು ಗೊನೆಯ ಸೈಜ್ ಬರಬೇಕು ಅಂತಂದರೆ ಬಾಳೆ ಸ್ಪೆಷಲ್ ಅಂತ ಇದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಒಂದು ಮಾಡಿರೋದಂಥ ಬಾಳೆ ಸ್ಪೆಷಲ್ಲು. ಈ ಬಾಳೆ ಸ್ಪೆಷಲ್ ಉಪಯೋಗಿಸೋದ್ರಿಂದ ನಮಗೆ ಒಂದು ಬಂಚ್ ಸೈಜು ಒಳ್ಳೆ ಸೈಜ್ ಬರ್ತದೆ ಅಂತಂತ ಹೇಳ್ಬೋದು. ಈ ಬಾಳೆ ಸ್ಪೆಷಲ್ 1 ಎಕರೆಗೆ 12 kg ಬೇಕಾಗುತ್ತೆ. ಒಂದು ಬೆಳೆಗೆ, ಒಂದು ಸರಿಗೆ 12 kg. ಈ 12 kgನ ಒಂದು 5 ವಿಧವಾಗಿ ನಾವು ಒಂದು ಬಾಳೆಗೆ ಸ್ಪ್ರೇ ಆಗಿ ಕೊಡ್ಬೋದಾಗಿರ್ತದೆ. ಈ ಬಾಳೆ ಸ್ಪೆಷಲ್ ನಿಮಗೆ ಜಿಂಕು, ಬೋರಾನ್, ನಿಮ್ಗೆ ಯಾವುದ್ಯಾವ್ದು ಬೇಕಾದಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು ಈ ಬಾಳೆ ಸ್ಪೆಷಲ್ ಇದೆ. ಯಾಕಂದರೆ ಪ್ರತಿಯೊಂದು ಮೈಕ್ರೋನ್ಯೂಟ್ರಿಯೆಂಟ್ ಸಪ್ರೇಟಾಗಿ ಹಾಕೋಕ್ಕಾಗಲ್ಲ, ಅದರಿಂದ ಇದೆ ಬಾಳೆ ಸ್ಪೆಷಲ್ಗೆ ಬಾಳೆಗೆ ಅಂತಲೇ ಒಂದು ಸ್ಪೆಷಲಾಗಿ ಮಾಡಿರುವಂತಹ ಮಿಶ್ರಣ, ಮೈಕ್ರೋನ್ಯೂಟ್ರಿಯೆಂಟ್ ಮಿಶ್ರಣನ ತಾವು ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ. ಅದು ಹೇಗೆ ಅಂತಂದರೆ ಪ್ರತಿ ಒಂದು ಕ್ಯಾನ್ಗೆ 15 ಲೀಟ್ರ್ ಕ್ಯಾನ್ಗೆ 75 ಗ್ರಾಮಷ್ಟು ಬಾಳೆ ಸ್ಪೆಷಲ್ಲು ಪ್ಲಸ್ ಅದಕ್ಕೊಂದು ಶಾಂಪು ಮತ್ತು ಒಂದು ನಿಂಬೆಹಣ್ಣು ಇದು ಹಾಕ್ಕೊಂಡು ನಾವು ಬಾಳೆ ಸ್ಪೆಷಲ್ನ ಗಿಡ ನೆಟ್ಟು 5 ತಿಂಗಳು ಆದ ನಂತರ ಪ್ರಥಮವಾಗಿ ನೀವು ಸ್ಪ್ರೇ ಮಾಡ್ಕೊಳ್ಬೋದು. ಹಾಗೆ ತಿಂಗಳಿಗೊಮ್ಮೆ ಪ್ರತಿ 30 ದಿನಕ್ಕೊಮ್ಮೆ ಅದನ್ನು ರಿಪೀಟ್ ಮಾಡ್ತಾ ಹೋಗಿ. 15 ಲೀಟ್ರಿಗೆ 75 ಗ್ರಾಮಷ್ಟು ಬಾಳೆ ಸ್ಪೆಷಲ್ ಹಾಕ್ಕೊಂಡು ರಿಪೀಟ್ ಮಾಡ್ತಾ ಸ್ಪ್ರೇ ಮಾಡ್ತಾ ಹೋಯಿತು ಅಂತಂದರೆ ನಿಮಗೆ ಕಾಯಿ ಸೈಜ್ ಬರ್ತದೆ. ಓಕೆ, ಇದನ್ನು ಒಂದು ಬೆಳೆಯ ಒಂದು 5 ಸರಿ ನಾವು ಬೆಳೆಯ ಮುಗಿಯೋಷ್ಟರೊಳಗಡೆ 5 ಸರಿ ನಾವು ಸ್ಪ್ರೇ ಮಾಡ್ಕೋಬೋದಾಗಿರ್ತದೆ. ಅದೇ ಹಾಗೆ ಕಂದುಗಳು ಬರ್ತವೆ, ನಿಮ್ಗೆ ಸಾಕಷ್ಟು ಕಂದುಗಳು ಬರ್ತವೆ. ಬಾಳೆ ನೆಟ್ಟು ಒಂದು 3-4 ಮಂತ್ಸು 3-4 ತಿಂಗಳಾದ ನಂತರ ಸಾಕಷ್ಟು ಕಂದುಗಳು ಬರ್ತವೆ. ಆ ಕಂದುಗಳ ನಿರ್ವಹಣೆ ಹೇಗೆ ಅಂತಂದರೆ ಬಾಳೆ ಗೊನೆ ಬಿಡೋವರೆಗೆ ಯಾವುದೇ ರೀತಿಯಾದ ಕಂದುಗಳನ್ನ ಬಿಡೋಕ್ಕೆ ಹೋಗಬೇಡಿ. ಬಾಳೆ ಗೊನೆ ಸ್ಟಾರ್ಟ್ ಆದಾಗ 1 ಅಥವಾ 2 ಇಸ್ ಬೆಸ್ಟು. ಒಂದು ಗೊನೆ ನೀವು ಒಂದು ಕಂದನ್ನ ಬಿಟ್ಕೊಂಡು ಹೋಯಿತು ಅಂತಂದರೆ ಪೋಷಕಾಂಶಗಳ ವೇಸ್ಟ್ ಆಗೋಲ್ಲ. ಪೋಷಕಾಂಶಗಳು ಒಂದು ಮೇಯ್ನ್ ನಿಮಗೆ ಕಂದು ಬಾಳೆ ಗೊನೆ ಬಿಡುವಂತಹ ಬಾಳೆಗೆ ನಿಮ್ಮ ಪೋಷಕಾಂಶಗಳು ಹೋಗ್ತವೆ. ಅದಾದ ನಂತರ ಬಾಳೆ ಗೊನೆ ಸೈಜ್ ಬರಬೇಕು ಅಂತಂದರೆ ನಾನು ಇದೊಂದು ಹೇಳಿದೆ. ಮತ್ತು ಇನ್ನೊಂದು ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಬಂಚ್ ಫೀಡಿಂಗ್ ಮಾಡ್ತೀವಿ. ಬಂಚ್ ಫೀಡಿಂಗ್ ಮಾಡೋದ್ರಿಂದ ಬಾಳೆಯ ಸೈಜು ಬರ್ತದೆ. ಅದರಲ್ಲಿ ನಿಮಗೆ G9 ಆಯಿತು ಅಂತಂದರೆ ಒಂದು ಕವರ್ನಲ್ಲಿ ನಿಮಗೇನು ಗಂಡು ಹೂವು ಬರುತ್ತಲ್ಲ, ಆ ಗಂಡು ಹೂವು ಕಟ್ ಮಾಡಿದ ನಂತರ ಒಂದು ಕವರ್ನಲ್ಲಿ ತಗೊಂಡು ಆ ಕವರ್ನಲ್ಲಿ ನಿಮಗೆ ಅರ್ಧ kg ಸಗಣಿ ತೊಗೋಬೇಕು. ಅರ್ಧ kg ಸಗಣಿ ತಗೊಂಡು 100 ml ನೀರು ಹಾಕ್ಕೊಂಡು ಅದಕ್ಕೆ 10 ಗ್ರಾಮ್ ಯೂರಿಯಾ, 10 ಗ್ರಾಮು ಸಲ್ಫೇಟ್ ಆಫ್ ಪೊಟ್ಯಾಶು ಇಷ್ಟನ್ನು ನೀವು ಮಿಶ್ರಣ ಮಾಡಿ ನೀವು ಬಂಚ್ ಫೀಡಿಂಗ್ ಮಾಡೋದೇ ಆಯಿತು ಅಂತಂದರೆ ನಿಮಗೆ ಕೊನೆ ಸೈಜ್ ತುಂಬ ಚೆನ್ನಾಗಿ ಬರುತ್ತದೆ. ಅದಾದ ನಂತರ ನೀವು ಏಲಕ್ಕಿಗೆ ಮಾಡ್ತೀನಿ ಅಂತಂದರೆ ನಾನು ಮುಂಚೆ ಹೇಳಿದ್ದು G9ಗೆ ಪಚ್ಚಬಾಳೆಗೆ ಏಲಕ್ಕಿಗೆ ಮಾಡ್ತೀನಿ ಅಂತಂದರೆ ಅರ್ಧ kg ಸಗಣಿಗೆ 100 ml ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ 2.5 ಗ್ರಾಮು ಯೂರಿಯಾ ಮತ್ತು ಒಂದು 3 ಗ್ರಾಮು ಸಲ್ಫೇಟ್ ಆಫ್ ಪೊಟ್ಯಾಶ್ ಹಾಕೋದ್ರಿಂದ ನೀವು ಬಂಚ್ ಫೀಡಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು. ಈ ಎಲ್ಲ ಮಾಡೋದ್ರಿಂದ ನಿಮಗೆ ಒಂದು ಕಾಯಿಯ ಸೈಜು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ. ಈಗಾಗಲೇ ಕೆಲವು ಡಿಸ್ಕಷನ್ ಬರ್ತಾಯಿದೆ, ಗೊಬ್ಬರಗಳ ಬಳಕೆ ಬಗ್ಗೆ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ರೈತರು ಯಾವ ಥರ ಬದಲಾಗಬೇಕು ಗೊಬ್ಬರದ ಬಳಕೆಯಲ್ಲಿ ಅಂತಕ್ಕಂಥದ್ದು ನಾನು ಹೇಳೋದಿಷ್ಟೇ.
ಕೆಲವು ಆಗಲೇ ಹೇಳ್ದಂಗೆ ಇವತ್ತಿನ ಮಟ್ಟಿಗೆ ನೋಡ್ತಾ ಇದ್ರೆ ಏಲಕ್ಕಿಯನ್ನು ಆಸ್ ಪರ್ ದಿ ರೆಕಮೆಂಡೇಷನ್ಸ್ ಪ್ರಕಾರನೇ ಬೆಳಿತೀನಿ ಅಂತಂದ್ರೆ ಸಮಸ್ಯೆಗಳು ಜಾಸ್ತಿ ಉಲ್ಬಣ ಆಗ್ತಾ ಇದೆ ಇವತ್ತಿನ ಒಂದು ಸ್ಥಿತಿಯೊಳಗೆ. ರೆಕಮೆಂಡೇಷನ್ಸ್ ನಾವು ಕೊಟ್ಟಿದ್ದೀವಿ, ಇಲ್ಲ ಅಂತಲ್ಲ, ಯೂನಿವರ್ಸಿಟಿ ಪ್ಯಾಕೇಜ್ ಇದೆ, ಆ್ಯಸ್ ಪರ್ ದಿ ನಾರ್ಮ್ಸ್ ಪ್ರಕಾರ ಇದೆ. ಬಟ್ ಕೆಲವರು ಅದಕ್ಕೆ ಆರ್ಗಾನಿಕ್ಕನ್ನು ಬ್ಲೆಂಡ್ ಮಾಡೋದನ್ನು ಕಲಿಬೇಕಾಗಿದೆ ಇವತ್ತು ರೈತರು. ಅಂದರೆ ಬ್ಲೆಂಡ್ ಮಾಡಿ, ಅಂದರೆ ಗಿಡದ ನಿರೋಧಕ ಶಕ್ತಿಯನ್ನು ಮೇಂಟೈನ್ ಮಾಡಿದರೆ ಮಾತ್ರ ರೋಗ ಬಾಧೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ರೆಕಮೆಂಡೆಡ್ ಫರ್ಟಿಲೈಸರ್ಸ್ ಓನ್ಲಿ ಮಾಹಿತಿ ಕೊಡಬಲ್ಲವು ಅಷ್ಟೇ. ನಾಗಿದ್ದಕ್ಕೆ ಏನು ಬದಲಾವಣೆ ಆಗಬೇಕಾಗಿದೆ ಅಂದರೆ, ಯಾವುದೇ ರೈತರು ಮಾಡಬೇಕಾದ್ರೂ ಒಂದೇ ಕೆಲಸ ಮಾಡಬೇಕಾದ್ರೆ, ಯಾವುದೇ ಬೆಳೆ ಹಾಕೋದಕ್ಕಿಂತ ಮುಂಚಿತವಾಗಿ ಸಗಣಿ ಗೊಬ್ಬರ ಇರ್ತದೆ. ಸಗಣಿ ಗೊಬ್ಬರಕ್ಕೆ ನೀವು ಅದನ್ನು ರೂಢಿ ಮಾಡ್ಕೊಳ್ಳಿ. ಫಸ್ಟು ನಾಟಿ ಮಾಡಬೇಕಾದ್ರೆ ಯಾವುದೇ ನಾಟಿ ಮಾಡೋದಕ್ಕಿಂತ 1 ತಿಂಗಳು ಮುಂಚಿತವಾಗಿ ಒಂದು ಟ್ಯಾಕ್ಟ್ರಿ ಸಗಣಿ ಗೊಬ್ಬರ ತೊಗೊಳ್ರಿ. ಯಾವುದೇ ಬೆಳೆ ಇರಲಿ, ನಾನು ಹೇಳ್ತಕ್ಕಂಥ 1 ಟ್ಯಾಕ್ಟ್ರಿ ಸಗಣಿ ಗೊಬ್ಬರ ಅಂದರೆ 2 ಟನ್ ಸಗಣಿ ಗೊಬ್ಬರ ಬರ್ತದೆ. 2 ಟನ್ ಸಗಣಿ ಗೊಬ್ಬರಕ್ಕೆ 2 ಟನ್ ಸಗಣಿ ಗೊಬ್ಬರಕ್ಕೆ ಒಂದು ಸೂಕ್ಷ್ಮಾಣುಜೀವಿ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ 2 kg ಟ್ರೈಕೋಡರ್ಮಾ, ಅಂದರೆ 1 ಟನ್ನಿಗೆ 1 kg ಟ್ರೈಕೋಡರ್ಮಾ ಪೌಡ್ರು, 2 kg ಸೂಡೋಮಾನಸ್ ಫ್ಲೋರಸೆನ್ಸ್ ಅಂತಕ್ಕಂಥದ್ದು ಜೈವಿಕ ಬ್ಯಾಕ್ಟೀರಿಯಾ ನಾಶಕ, ದುಂಡಾಣನಾಶಕ, 2 kg ಬ್ಯಾಕ್ಟೀರಿಯಾ ಜೊತೆಗೆ ಪೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಹೇಳ್ತಿದೆ ಜೈವಿಕ ಜಂತುನಾಶಕ, 2 kg ಟ್ರೈಕೋಡರ್ಮಾ, 2 kg ಸೂಡೋಮೋನಸ್ಸು, 2 kg ಪೆಸಿಲೋಮೈಸಿಸ್ಸು, 2 kg ಮೆಟ್ರೈಜಮ್. ಗೊಣ್ಣೆ ಹುಳದ ಬಾಧೆ ಕೂಡ ಇರ್ತದೆ. ಯಾಕಂದರೆ ಇವತ್ತು ಸಗಣಿ ಗೊಬ್ಬರ ಬಳಸಲಾರದೆ ಇವತ್ತು ಗೊಣ್ಣೆ ಹುಳ ಸಮಸ್ಯೆಯಿಂದ ಸಗಣಿ ಗೊಬ್ಬರ ಬಳಸ್ತಾ ಇಲ್ಲ. ಅದಕ್ಕೆ ಆಲ್ಟರ್ನೇಟ್ ಏನು ಅಂತ ಕೇಳೋಂಥ ಪರಿಸ್ಥಿತಿ ಇವತ್ತು ರೈತರಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಮತ್ತೆ ಎರೆಗೊಬ್ಬರ ಅಂತ ಹೇಳ್ತೀವಿ ನಾವು. ಎರೆಗೊಬ್ಬರಕ್ಕೆ ಮತ್ತೆ ಸಗಣಿ ಗೊಬ್ಬರ ಇಲ್ಲ ಅಂತಕ್ಕಂಥ ಕಂಪ್ಲೇಂಟ್ ಇದ್ದಾವೆ, ಎಲ್ಲ ಇದ್ದಾವೆ. ಬಟ್ ಸಗಣಿ ಗೊಬ್ಬರಕ್ಕೆ ಇವತ್ತು ಮೆಟ್ರೈಜಮನ್ನು ಬಳಸೋದ್ರಿಂದ ಗೊಣ್ಣೆ ಹುಳ ಅಲ್ಲೇ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. 2 kg ಅರ್ಕಾ ಮೈಕ್ರೋಬೈಲ್ ಕನ್ಸಾರ್ಚ್ AMC ಅಂತಿದೆ, ನೈಟ್ರೋಜನ್ ಫಾಸ್ಫರಸ್ ಪೊಟಾಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಪ್ಲಸ್ ಅದ್ರ ಜೊತೆಯಲ್ಲಿ ಸ್ವಲ್ಪ ವೇಸ್ಟ್ ಡಿಕಾಂಪೋಸರ್ ಅಂತಿದೆ, ಅದನ್ನು 2 ಅಂದರೆ 40 ಗ್ರಾಮ್ 2 ಪ್ಯಾಕೆಟ್ ಇವೆಲ್ಲನೂ ಮಿಶ್ರಣ ಮಾಡಿಬಿಟ್ರಿ. ಸಗಣಿ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಒಂದು 20 ಲೀಟ್ರ್ 20 ಬಿಂದಿಗೆ ನೀರು, ಅಂದರೆ 200 ಲೀಟ್ರ್ ನೀರು ಹಾಕಿ, ಯಾವುದು ಇದೆಲ್ಲ ಕ್ರಿಯೆ ನೆರಳಲ್ಲೇ ಮಾಡಬೇಕು. ಗಿಡದ ನೆರಳೆಲ್ಲ ಹಾಕ್ಬಿಡಿ ಸಗಣಿ ಗೊಬ್ಬರನ, ಅದ್ರ ಮೇಲೆ ಎಲ್ಲ ಅವ್ರನ್ನ ಮಿಶ್ರಣ ಮಾಡಿ ಒಂದು 20 ಬಿಂದಿಗೆ ನೀರು ಹಾಕಿ ಒಂದು 10 ದಿವಸ ಹಾಗೆ ಇಡಿ, ಪ್ರಾಕೃತಿಕವಾಗಿ ಇಡಿ. 10 ದಿವಸ ಆದಮೇಲೆ ಪಲ್ಟಾಯಿಸ್ಕೊಳ್ಳಿ. 10 ದಿವಸ ಆದಮೇಲೆ ಪಲ್ಟಾಯಿಸ್ಕೊಂಡು ಮತ್ತೊಂದು 20 ಬಿಂದಿಗೆ ನೀರು ಹಾಕಿ ಇನ್ನೊಂದು 10 ದಿವಸ ಇಡಿ. 20 ದಿವಸ ಆಗುತ್ತೆ. 20 ದಿವಸ ಆದಮೇಲೆ ಪ್ರತಿ ಗುಣಿಗೆ ನಾಟಿ ಮಾಡೋ ಸಂದರ್ಭದಲ್ಲಿ 1 kg ಮಿಶ್ರಣ ಮಾಡಿ ಮುಂದೆ ಬರಬಹುದಾದಂಥ ಎಲ್ಲ ರೋಗಗಳನ್ನು, ಮುಂದೆ ಬರಬಹುದು 2 ತಿಂಗಳ ಬರ್ಬೋದಂಥ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದು ಕಂಪಲ್ಸರಿ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಪೋಷಕಾಂಶಗಳು ಗೊಬ್ಬರ ಕೊಡಬೇಕಾದ್ರೆ ಗೊಬ್ಬರಗಳೇನು ರೆಕಮೆಂಡೇಷನ್ ಮಾಡಬೇಕಾದ್ರೆ ಸ್ವಲ್ಪ ರೈತರಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಇವತ್ತಿನ ಮಟ್ಟಿಗೆ ಒಳ್ಳೆಯದು ಅಂತಕ್ಕಂಥ ವಿಚಾರ ಬರ್ತದೆ. ಯಾಕಂದ್ರೆ ನಾವೊಂದು 20 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ಬಾಳೆ ಕ್ರಿಯೆಯೊಳಗೆ ದಿನಕ್ಕೆ ಏನಿಲ್ಲ ಅಂದರೆ 30-40 ಜನ ರೈತರು ಭೇಟಿ ಆಗ್ತಾರೆ ಸಮಸ್ಯೆಗಳ ದೃಷ್ಟಿಯಿಂದ. ಏನೇನು ಬದಲಾಗ್ತವೆ ನಾಟಿ ಮಾಡಿದ ಮೇಲೆ ನಿಮಗೆ ಗೊಬ್ಬರಗಳನ್ನು ಸರ್ವೇ ಸಾಮಾನ್ಯವಾಗಿ ಸ್ಟಾರ್ಟಿಂಗ್ನಲ್ಲೇ DAP ಕೂಡ ಅಭ್ಯಾಸ ಇಟ್ಕೊಂಡಿದ್ದೀರಿ. ನಾನು ಭಾಳಷ್ಟು ಬೇಡ ಅಂತಲೇ ಹೇಳ್ತಿರ್ತೀನಿ. ಕಾರಣ ಇಷ್ಟೇ, ನೀವು ಗೊಬ್ಬರ ಎಲ್ಲನೂ ನೀವು ಕಂಪ್ಲೀಟಾಗಿ ಬೇರ್ಸವ್ರಿ, ಗೊಬ್ಬರ ಕೊಟ್ಬಿಟ್ಟು ನೀರು ಕೊಟ್ಬಿಟ್ರೆ ನೀರಿನಲ್ಲಿ ಕರಗೋ ಗುಣ ಇರ್ತದೆ, ಲಾಸ್ ಆಗಿಬಿಡ್ತದೆ. ಲೀಚಿಂಗ್ ಲಾಸ್ ಅಂತ ಯೂಶ್ವಲಿ ಗೊಬ್ಬರ ಕೊಟ್ಟಾಗ ನೀರಿನಲ್ಲಿ ಕರಗಿದ ತಕ್ಷಣ 35% ಮಾತ್ರ ಗಿಡ ತೊಗೊಳ್ಳೋದು, ಇನ್ನೊಂದು 70% ಲಾಸೇ ಅದು ಪ್ರಕೃತಿಗೆ ಲಾಸ್. ಅಂದರೆ ಲೀಚಿಂಗ್ ಲಾಸ್ 35%, ಎವಾಪರೇಷನ್ ಲಾಸ್ 35%. ಅಂದರೆ ಅದರ ಬದಲಾಗಿ 30 ದಿವಸ ಆದಮೇಲೆ ಗೊಬ್ಬರಗಳು ಅಂದರೆ ಬಳಸೋದನ್ನು ರೂಢಿ ಮಾಡ್ಕೋಬೇಕು ರೈತರು. ಆವಾಗಲೇ ಬೇರೆ ಸೆಟ್ ಆಗಿರ್ತವೆ. ಸೆಟ್ ಆದಮೇಲೆ ನೀವು ಗೊಬ್ಬರಗಳು ಬಳಸೋದ್ರಿಂದ ಅದರ ಉಪಯುಕ್ತತೆ, ಯೂಸ್ ಎಫಿಷಿಯನ್ಸಿ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನೀರು ಕೂಡ ನೀವು ಜಾಸ್ತಿ ನೀರು ಕೊಡಬೇಡಿ. ನಾಟಿಯಾಗಿ ಜಾಸ್ತಿ ನೀವು ನೀರು ಕೊಟ್ಬಿಟ್ರಿ ಅಂತಂದರೆ ಮುಂದೆ ನಿಮಗೆ ಗ್ಯಾಸ್ ರಿಲೀಸ್ ಆಗುತ್ತೆ. ಗ್ಯಾಸ್ ಟಾಕ್ಸಿಕ್ ಆಗಿ ಬದಲಾದರೆ ಬೇರುಗಳು ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರಿಂದ ನೀರು ಕೂಡ ನಿಯಂತ್ರಣದಲ್ಲಿದ್ದರೆ ಭಾಳಷ್ಟು ಒಳ್ಳೆಯದು ಅಂತಕ್ಕಂಥದ್ದು. ನೀರು ಕೂಡ ಯಾಕೆ ಆ್ಯಕ್ಚುಲಿ ಬೇಕಾಗಿದ್ದು 3 ತಿಂಗಳ ತನಕ 4ರಿಂದ 8 ಲೀಟ್ರ್ ನೀರು, 3ರಿಂದ 6 ತಿಂಗಳಿಂದ 12 ಹೆಚ್ಚು ಕಡೆ 9ರಿಂದ 12 ಲೀಟ್ರ್ ನೀರು, 13ರಿಂದ ನೆಕ್ಸ್ಟ್ 3 ತಿಂಗಳಿಗೆ 18 ಲೀಟ್ರು, ಅದು 6ರಿಂದ 9 ತಿಂಗಳು. 9 ತಿಂಗಳು ಆದಮೇಲೆ ಬೆಳೆಗಳಿಗೆ ಬೇಕಾಗಿದ್ದು 19ರಿಂದ 25 ಲೀಟ್ರ್ ನೀರು. ಈ ಥರ ನೀರಿರಲಿ. ಕೆಂಪು ಮಣ್ಣಿಗೆ ಸರಳವಾಗಿ ಹೇಳಿದ್ರೆ ಕೆಂಪು ಮಣ್ಣಿಗೆ 4 ದಿವಸಕ್ಕೊಮ್ಮೆ ಕೊಡಿ, ಕಪ್ಪು ಮಣ್ಣಿಗೆ 7 ದಿವಸದಿಂದ 8 ದಿವಸಕ್ಕೊಮ್ಮೆ ನೀರು ಕೊಡಿ. ಆಗಿದ್ದರೆ ನೀರಲ್ಲಿ ನಿಯಂತ್ರಣ ಮಾಡೋದ್ರಿಂದ ರೋಗಗಳು ಕೂಡ ಕಂಟ್ರೋಲ್ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇವುಗಳೆಲ್ಲ ಬದಲಾವಣೆಗಳೇ ರೈತರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಅಂತಿಮವಾಗಿ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಬಾಳೆನಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ಕೊಳ್ಬೇಕು ಸರ್ ಹೇಳಿದಾಗೆ. ಅಲ್ಲಿ ಪ್ರಮುಖವಾಗಿ ಒಂದು ಕಂದುಗಳನ್ನ ನಿರ್ವಹಿಸ್ಕೋಬೇಕು, ಮತ್ತು ಮಣ್ಣು ಏರಿಸ್ಬೇಕು. ನಾಟಿ ಆದ ನಂತರ ಮಣ್ಣು ಏರಿಸ್ಬೇಕು. ಮತ್ತು ಗೊನೆಗಳಿಗೆ ಈಗ ನಾವು ಒಂದು ಪ್ಲಾಸ್ಟಿಕ್ ಹೊದಿಕೆ ಮಾಡ್ತಾಯಿದ್ದೀವಿ, ನೈಲಾನ್ ಒಂದು, ಇದರಿಂದ ಒಂದು ನಿಮಗೆ ಬ್ಲ್ಯಾಕ್ ಸ್ಪಾಟ್ ಅಂತ ಏನು ಬರುತ್ತಲ್ಲ ಅದು, ಮತ್ತು ಯಾವುದೇ ರೀತಿಯಾದಂಥ ಮಾರ್ಕ್ ಇರಲ್ಲ. ಸೊ ಎಕ್ಸ್ಪೋರ್ಟ್ಗೆ ಒಳ್ಳೆಯದಾಗುತ್ತೆ. ಅದಾದ ನಂತರ ಒಳ್ಳೆ ಆಧಾರ ಕೋಲ್ ಕಟ್ಕೊಳ್ಬೇಕು. ನೆಕ್ಸ್ಟ್ ಸಮಯಕ್ಕೆ ತಕ್ಕಂತೆ ಗಂಡು ತೆಗಿಬೇಕು, ಕಂದುಗಳನ್ನ ತೆಗಿಬೇಕು, ಮತ್ತು ಬಂಚ್ ಫೀಡಿಂಗ್ನ ಮಾಡಬೇಕು, ಮತ್ತು ರೋಗಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲ ಮಾಡ್ತು ಸಮಗ್ರವಾಗಿ ಮಾಡಿದಾಗ ರೈತರು ಒಂದು ಉತ್ತಮವಾದಂತಹ ಇಳುವರಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ತಾವೇನಂತೀರಿ? ಹೌದು, ಕೆಲವೊಂದು ಬದಲಾವಣೆಗಳಾಗಬೇಕಾಗಿತ್ತು. ಏನಂದರೆ, ಯಾರು ಈಗಾಗಲೇ ಬಾಳೆ ಬೆಳೀತಕ್ಕಂಥವ್ರು ತರಗಮಾರಿ ರೋಗದ ಬಾಧೆ ಏನಾದರೂ ಇತ್ತು ಅಂತಂದರೆ ನೇರವಾಗಿ ಮತ್ತೆ ಅದನ್ನು ಮಣ್ಣಿಗೆ ಸೇರಿಸೋದನ್ನು ರೂಢಿಟ್ಕೊಂಡಿದ್ದೀರಿ.
ಈಗ ಬದಲಾಗಬೇಕಾಗಿದೆ. ತರಗಮಾರಿ ರೋಗದ ಬಾಧೆ ನೀವು ಮತ್ತೆ ಮಣ್ಣಿಗೆ ಸೇರಿಸಿದ್ರೆ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೆ ತೊಂದರೆ ಆಗುತ್ತೆ. ತರಗಮಾರಿ ರೋಗದ ಬಾಧೆ ಇತ್ತಂದರೆ ಆ ಕಂದನ್ನು ತೆಗೆದು ಹೊರಗಡೆ ಹಾಕೋದನ್ನೇ ರೂಢಿ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಏನಾದರೂ ರೋಗ ಇರಲಿಲ್ಲ ಅಂದ್ರೆ ಮಾತ್ರ ಅದು ಮಣ್ಣಿಗೆ ಸೇರಿಸಲಿಕ್ಕೆ ಸೂಕ್ತ ಆಗುತ್ತೆ. ಆ ದೃಷ್ಟಿಯಿಂದ ಒಂದು ಕೆಲಸ ಮಾಡಿದರೆ ನಿಮಗೆ ಆಗುತ್ತೆ. ಇನ್ನೊಂದು, ಈ ಮಳೆ ಆ್ಯಕ್ಚುಲಿ ಏನಾದರೂ ಕಂದುಗಳನ್ನ ಎಕ್ಸ್ಪೆಷಲಿ ಹೇಳ್ಬೇಕಾದ್ರೆ ಸ್ವಲ್ಪ ಬದಲಾವಣೆ ಆಗಬೇಕಾಗಿತ್ತು. ಕಂದುಗಳನ್ನ ನೀವು ತಾಯಿ ಗಿಡ ಅಂದರೆ ಇಳುವರಿ ಬಂದ ಮೇಲೆ, ಹೆಚ್ಚು ಕಡಿಮೆ ಇಳುವರಿ ಆದಮೇಲೆ ಏನಾಗುತ್ತದೆ, ತಾಯಿ ಗಿಡ ನೆಕ್ಸ್ಟ್ ಕುಳೆ ಬೆಳೆ ಬೆಳಿಬೇಕಾದ ಸಂದರ್ಭದಲ್ಲಿ ಆ ತಾಯಿ ಗಿಡನೇ ಕಟ್ ಮಾಡಿ ಹಾಕೋದನ್ನ ರೂಢಿ ಕೂಡ ಇಟ್ಕೊಂಡಿದ್ದೀರಿ. ಈಗ ಅದು ಒಳ್ಳೆಯ ಕಾರ್ಯಕ್ರಮ ಅಲ್ಲ. ಆ್ಯಕ್ಚುಲಿ ಯಾವಾಗಲೂ ನಿಮಗೆ ಕಂದು ಬಂತು ಅಂದಮೇಲೆ ಗೊನೆ ಕಟಾವು ಆದಮೇಲೆ ತಕ್ಷಣ ಈ ತಾಯಿ ಗಿಡದನ್ನು ಮೇಲ್ಗಡೆ ಭಾಗದಲ್ಲಿ ಮಾತ್ರ ಕಟ್ ಮಾಡಿ, ಉಳಿದ ಭಾಗದನ್ನ ಬಿಡಿ. ಹಂತವಾಗಿ 3 ಕಟ, 1 ತಿಂಗಳು 2 ತಿಂಗಳು ಆದಮೇಲೆ ಸ್ವಲ್ಪ ಅದರಲ್ಲಿ ಪೋಷಕಾಂಶಗಳನ್ನು ಡೆವಲಪ್ ಮರಿ ಕೊಡ್ತೈತೆ. ಅವಾಗ 1-2 ಸಲ ಕಟ್ ಮಾಡಿ, ಒಂದು 3 ಸಲ 4 ಸಲ ಕಟ್ ಮಾಡೋದ್ರಿಂದ ನಿಮಗೆ ಆ ತಾಯಿ ಗಿಡದ ಇಲ್ಲಿರ್ತಕ್ಕಂಥ ಪೋಷಕಾಂಶಗಳು ಒಂದು 25% ಪೋಷಕಾಂಶಗಳು ಮರಿ ಸಿಗುತ್ತೆ, ಮರಿ ಸದೃಢವಾಗ್ತದೆ. ಅದರಿಂದ ಕಟ್ ಮಾಡಿ ಹಾಕೋದನ್ನ ರೂಢಿ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಹೇಳ್ತೀನಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದರೆ ಪಂಪನಗೌಡ್ರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ನಾನು ಡಾಕ್ಟರ್ ಪಂಪನಗೌಡರು, ಕೃಷಿ ವಿಜ್ಞಾನ ಕೇಂದ್ರ ಹರನಹಳ್ಳಿ ಫಾರ್ಮ್ನಲ್ಲಿ ಇರ್ತೀನಿ. ಮೂಲತಃ ಸಸ್ಯರೋಗ ತಜ್ಞ, ಹಿರಿಯ ತಾಂತ್ರಿಕ ಅಧಿಕಾರಿ. ಹೆಚ್ಚಿನ ಮಾಹಿತಿಗಾಗಿತ್ತಂದರೆ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕ ಮಾಡಿ. ನನ್ನ ನಂಬರ್ ಬಂದುಬಿಟ್ಟು 740-615-2815. ಇನ್ನೊಮ್ಮೆ ಹೇಳ್ತೀರಾ? 740-615-2815. ಇನ್ನೂ ಒಂದು ಸರಿ ಹೇಳ್ಬಿಡಿ. 740-615-2815. ಎರಡು ದೃಷ್ಟಿಯಿಂದ ಮಾಡಿಕೊಳ್ಳಿ. ತಾಂತ್ರಿಕ ಮಾಹಿತಿಗಾಗಿ ಪ್ಲಸ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹರನಹಳ್ಳಿ ಫಾರಮ್ನಲ್ಲೇ ಒಂದು ಜೈವಿಕ ಸೂಕ್ಷ್ಮಾಣುಜೀವಿ ಕೇಂದ್ರನೂ ನಾವೇ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಟ್ರೈಕೋಡರ್ಮಾ, ಸೂಡೋಮೋನಾಸು, ಪೆಸಿಲೋಮೈಸು, ಮೆಟ್ರೈಸಮು, ಒಟಿಸಿಲಿಯಂ ಬೇವಿರಿ ಎಲ್ಲ ಸೂಕ್ಷ್ಮಾಣುಜೀವಿಗಳು ಲಭ್ಯ ಇದ್ದಾವೆ. ಅವುಗಳ ಕೂಡ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ತಮ್ಮದು ಡಾಕ್ಟರ್ ಬೊಮ್ಮೇಶ್ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮನ್ನು VC ಫಾರ್ಮ್ನಲ್ಲಿ ನಾವು ಸಂಪರ್ಕಿಸ್ಬೋದು. ಕಾಲೇಜಿನಲ್ಲಿ ನಮ್ಮದು ಒಂದು ದೂರವಾಣಿ ಸಂಖ್ಯೆ 88-61-98-57-80. ಇನ್ನೊಮ್ಮೆ 88-61-98-57-80. ಇನ್ನೂ ಒಂದು ಸರಿ ಹೇಳ್ಬಿಡಿ. 88-61-98-57-80. ಒಳ್ಳೆಯದು ಡಾಕ್ಟರ್ ಬೊಮ್ಮೇಶ್ ಅವರೇ ಹಾಗೂ ಡಾಕ್ಟರ್ ಪಂಪನಗೌಡ್ರೆ, ಬಾಳೆ ಬೆಳೆ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದುವರೆಗೆ ಬಾಳೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ JC ಬೊಮ್ಮೇಶ್ ಹಾಗೂ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ B ಪಂಪನಗೌಡ. ಬರುವ ವಾರ ಹೆಸರು ಹಾಗೂ ಉದ್ದು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ MK ಶ್ರುತಿ ಹಾಗೂ ಚಾಮರಾಜನಗರ ತಾಲೂಕು ಸಂತೇಮರಳ್ಳಿ ಹೋಬಳಿ ಕೋಟಂಬಳ್ಳಿಯ M ನಾಗೇಂದ್ರ ಸ್ವಾಮಿ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ P ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು B ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು R ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ. ಕೃಷಿ